Good evening to everyone. Welcome to the class. I hope I'm audible to everyone. Yes. So welcome to the class. ಇವತ್ತು NMMS ಮ್ಯಾಟ್ ಅಂಡರ್ ಇಲ್ಲಿರೋ ನೆಕ್ಸ್ಟ್ ಚಾಪ್ಟರ್ ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್. ಓಕೆ, ಈ ತರ ಕ್ವೆಶನ್ಸ್ ನಿಮಗೆ ಡೇ ಟು ಡೇ ಲೈಫ್ ಅಲ್ಲೂ ತುಂಬಾ ಸಿಗುತ್ತೆ. ಯಾರಾದ್ರೂ CS ಸಬ್ಜೆಕ್ಟ್ ಅನ್ನ ಮಾಡ್ತಾ ಇದ್ರೆ, ಅಥವಾ ಇಫ್ ಯು ಆರ್ ಡೂಯಿಂಗ್ ಎನಿ ಎಕ್ಸ್ಟ್ರಾ ಕೋರ್ಸಸ್, ಓಕೆ, ಸೊ ಸಿಂಪಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಯಾವ್ದೇ ತರ ಆಗಿರ್ಬೋದು, ನಿಮ್ ಸ್ಕೂಲ್ ಲೆವೆಲ್ ಅಲ್ಲಿ ಬರ್ಬೋದು, PU ಲೆವೆಲ್ ಅಲ್ಲಿ ಬರ್ಬೋದು, ಮುಂದೆ ಸಿಂಪಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಫಾರ್ ಜಾಬ್ ಪರ್ಪಸ್ ಆಗಿರ್ಬೋದು, ಬ್ಯಾಂಕಿಂಗ್ ಪರ್ಪಸ್, ಅಲ್ಲಿ ಈ ತರ ಕ್ವೆಶನ್ಸ್ ಎಲ್ಲ ಬರುತ್ತೆ. ಸೊ ಏನ್ ಹೇಳ್ತಾರೆ, ನೆಕ್ಸ್ಟ್ ಟೈಟಲ್ ಕೋಡಿಂಗ್ ಅಂಡ್ ಡಿಕೋಡಿಂಗ್. ಓಕೆ, ಅಂದ್ರೆ ಗುಪ್ತ ಸಂಕೇತೀಕರಣ, ಸರಿನಾ? ಸೊ ಸಂಕೇತೀಕರಣ ಅಂದ್ರೆ, ಸಂಕೇತ ಅಂದ್ರೆ ಏನು, ಇಂಡಿಕೇಶನ್ ಮಾಡೋದು, ಹೌದಾ? ಸೊ ಒಂದು ಕೋಡ್ ಡಿಕೋಡ್ ಮಾಡೋದು. ಐ ಡೋಂಟ್ ಹ್ಯಾವ್ ಟು ಎಕ್ಸ್ಪ್ಲೇನ್ ದ ಮೀನಿಂಗ್ ಆಫ್ ಕೋಡ್ ಅಂಡ್ ಡಿಕೋಡ್. ನಿಮ್ ಜನರೇಷನ್ ಕೋಡಿಂಗ್ ಡಿಕೋಡಿಂಗ್ ಅಲ್ಲಿ ನೀವು ಎಕ್ಸ್ಪರ್ಟ್. ಏನ್ ಹೇಳ್ತಾರೆ, ಒಂದು ಕೋಡ್ ಅಲ್ಲಿ ಏನೋ ಒಂದು ಕ್ವೆಶನ್ ಇರುತ್ತೆ, ಸಮಥಿಂಗ್ ವಿಲ್ ಬಿ ಕೋಡೆಡ್ ಟು ಸಮಥಿಂಗ್, ಅದನ್ನ ಡಿಕೋಡ್ ಮಾಡಬೇಕು. ಅದನ್ನ ಡಿಕೋಡ್ ಮಾಡಿ ನೆಕ್ಸ್ಟ್ ಕೊಟ್ಟಿರೋ ಕ್ವೆಶನ್ಗೆ ಏನು ಅಕ್ಷರ ಬರುತ್ತೆ, ನಂಬರ್ ಬರುತ್ತೆ, ಏನಂತ ನೋಡ್ಬೇಕು, ಸರಿನಾ? ಸೊ ಅದ್ ಏನೇನಂತ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಸ್ವಲ್ಪ ಡಿಸ್ಕ್ರಿಪ್ಷನ್ ಏನ್ ಹೇಳ್ತಾರೆ, ಡಿಸ್ಕ್ರಿಪ್ಷನ್ ಅಲ್ಲಿ in letter coding, various patterns or rules are used. Such questions judge the mental ability and intelligence of the candidates. Okay, so description nalle ಹೇಳ್ತಾರೆ, such questions will judge the mental ability and intelligence of candidates. ಯಾಕಂದ್ರೆ ಇಲ್ಲಿ ಸ್ವಲ್ಪ ಸ್ಟ್ರಗಲ್ ಮಾಡ್ಬೇಕಾಗುತ್ತೆ. It may include analogical, forward sequence, backward sequence, rearrangement, tabular arrangement and many things. ಸರಿನಾ? ಅಂದ್ರೆ ಏನಾಗುತ್ತೆ, ಲೆಟರ್ ಕೋಡಿಂಗ್ ಅಂದ್ರೆ ಇಂಗ್ಲಿಷ್ ಅಲ್ಫಾಬೆಟ್ಸ್ ಲೆಟರ್ಸ್ ನ ಲೆಟರ್ಗೆ ಕೋಡ್ ಮಾಡಿರ್ತಾರೆ. ಇಲ್ಲವನ್ನೋ ಒಂದು ಲೆಟರ್ ಇರುತ್ತೆ, ಅದನ್ನ ಮತ್ತೊಂದು ಲೆಟರ್ ಕೋಡ್ ಮಾಡಿರ್ತಾರೆ. ಅದನ್ನ ಯಾವ ಲಾಜಿಕಲ್ಲಿ ಕೋಡ್ ಮಾಡಿದ್ದಾರೆ ಅನ್ನೋದನ್ನ ನಾವು ಡಿಕೋಡ್ ಮಾಡ್ಬೇಕು, ಸರಿನಾ? ಏನು ಡಿಕೋಡ್ ಮಾಡೋದಕ್ಕೆ ಏನೇನ್ ಯೂಸ್ ಮಾಡ್ಬೋದು, ಅನಾಲಜಿಕಲ್ ಥಿಂಕಿಂಗ್. ಓಕೆ, ಫಾರ್ವರ್ಡ್ ಸೀಕ್ವೆನ್ಸ್ ಅಂದ್ರೆ ಶ್ರೇಣಿ, ಹೌದಾ? ಸೊ ಫಾರ್ವರ್ಡ್ ಸೀಕ್ವೆನ್ಸ್ ಯೋಚನೆ ಮಾಡ್ಬೇಕಾಗುತ್ತೆ, ಲೆಫ್ಟ್ ಇಂದ ರೈಟ್ ಲೆಟರ್ಸ್, ಬ್ಯಾಕ್ವರ್ಡ್ ರೈಟ್ ಇಂದ ಲೆಫ್ಟ್, ಅಥವಾ ರೀಅರೇಂಜ್ಮೆಂಟ್. ಟೈಮ್ಸ್ ಏನಾಗುತ್ತೆ, ಅವ್ರು ಒಂದ್ ಲೆಟರ್ ಕೊಟ್ಟಿರ್ತಾರೆ, ಬಟ್ ಅದೇ ನಿಮ್ಗೆ ಆನ್ಸರ್ ಸಿಗುತ್ತೆ ಅಂತಿಲ್ಲ. ಟೈಮ್ಸ್ ಕೊಟ್ಟಿರೋ ಲೆಟರ್ಸ್ ಅನ್ನ ರೀಅರೇಂಜ್ಮೆಂಟ್ ಮಾಡ್ಬೇಕಾಗುತ್ತೆ, ಸರಿನಾ? ಸೊ ಯಾವ ತರ ಮಾಡ್ಬೇಕು, ಇಟ್ ಈಸ್ ಅ ಟಾಸ್ಕ್. ಅಥವಾ ಟ್ಯಾಬ್ಯುಲರ್ ಅರೇಂಜ್ಮೆಂಟ್ ಅಂದ್ರೆ ಟೇಬಲ್ ವೇನಲ್ಲಿ ಅರೇಂಜ್ ಮಾಡ್ಕೋಬೇಕು. ಸೊ ಟೇಬಲ್ ಅಂತ ಬಂದಾಗ ಏನಾದ್ರು ಪ್ಲೇಸಸ್, ನಂಬರ್ಸ್, ಲೈಕ್ ದಟ್. ಓಕೆ, ಸೊ ವಾಟ್ ದೇ ಆರ್ ಸೇಯಿಂಗ್ ಹಿಯರ್ ಇಸ್ ಬೇಸಿಕಲಿ ಲೆಟರ್ ದಟ್ ಈಸ್ ಅಕ್ಷರ ಕೋಡಿಂಗ್ ನಲ್ಲಿ ವಿವಿಧ ನಿಯಮಗಳು ಅಥವಾ ವಿನ್ಯಾಸಗಳನ್ನು ಬಳಸಲಾಗುತ್ತದೆ. ಇಂಥ ಪ್ರಶ್ನೆಗಳಿಂದ ಅಭ್ಯರ್ಥಿಯ ಬುದ್ಧಿಮತ್ತೆ ಮತ್ತು ಬೌದ್ಧಿಕ ಸಾಮರ್ಥ್ಯಗಳನ್ನು ಪರೀಕ್ಷಿಸಲಾಗುತ್ತದೆ. ಆಸ್ ದ ಡಿಸ್ಕ್ರಿಪ್ಷನ್ ಇಟ್ ಸೆಲ್ಫ್ ಸೇಸ್, ಯು ಹ್ಯಾವ್ ಟು ಥಿಂಕ್ ಅ ಲಾಟ್. ಇವುಗಳಲ್ಲಿ ಹೋಲಿಕೆ, ಓಕೆ, ಮುಂದಿನ ವಿನ್ಯಾಸ, ಹಿಂದಿನ ವಿನ್ಯಾಸ, ಮರು ಜೋಡಣೆ ಅಥವಾ ಕೋಷ್ಟಕ ಜೋಡಣೆಗಳನ್ನು ಮಾಡ್ಬೇಕಾಗಿ ಬರ್ಬೋದು, ಸರಿನಾ? ಅಂದ್ರೆ ಏನಪ್ಪಾ, ನಾನು ಲಾಸ್ಟ್ ಒಂದ್ ಚಾಪ್ಟರ್ ತಗೊಂತೀನಿ ಇಲ್ಲಿ. ಆಲ್ರೆಡಿ ಲೆಟರ್ ತುಂಬಾ ಚಾಪ್ಟರ್ ಮಾಡಿದೀವಿ. ಅನಾಲಜಿ ಆಫ್ ಲೆಟರ್ಸ್ ಮಾಡಿದೀವಿ, ಆಡ್ ಔಟ್ ಮಾಡಿದೀವಿ, ಲೆಟರ್ ಸಿರೀಸ್ ಮಾಡಿದೀವಿ. ಸೊ ಬೇಸಿಕ್ ಏನ್ ಯೂಸ್ ಮಾಡಿದೀವಿ ಅಲ್ಲಿ ನಾವು, ಲೆಟರ್ ಡಿಫ್ರೆನ್ಸ್, ಬಿ ಇದ್ದಿ ಡಿ ಆಯ್ತಾ, ಅಂದ್ರೆ BCD ಒನ್ ಲೆಟರ್ ಡಿಫ್ರೆನ್ಸ್. ಅಥವಾ ಪ್ಲೇಸಸ್ ಬರ್ಕೊಂಡ್ವಿ, ಬಿ ಅಂದ್ರೆ ಸೆಕೆಂಡ್ ಪ್ಲೇಸ್, ಡಿ ಅಂದ್ರೆ ಫೋರ್ತ್ ಪ್ಲೇಸ್. ಸೊ 2 ಇದ್ದಿದ್ 4 ಆಯ್ತು, ಈ ತರ, ಸರಿನಾ? ಸೊ ಅದೇನ್ ನಂಬರ್ ಬರ್ಕೊಂತೀವಿ, ಆ ನಂಬರ್ಗೆ ಏನಾದ್ರು ಒಂದು ಮ್ಯಾಥಮೆಟಿಕಲ್ ರಿಲೇಷನ್ ಸಿಗುತ್ತೆ. ಏನೋ ಒಂದು ಫಿಕ್ಸ್ ನಂಬರ್ ಆಡ್ ಮಾಡಿರ್ತಾರೆ, ಏನೋ ಒಂದು ಫಿಕ್ಸ್ ನಂಬರ್ ಸಬ್ಟ್ರಾಕ್ಟ್ ಮಾಡಿರ್ತಾರೆ, ಮಲ್ಟಿಪ್ಲೈ ಮಾಡಿರ್ತಾರೆ. ಸೊ ಈ ತರ ತುಂಬಾ ಚಾಪ್ಟರ್ ಮಾಡಿದೀವಿ. ಅಲ್ಲಿ 2 ಅಥವಾ 3 ಮೆಥಡ್, ಒಂದು ಲೆಟರ್ ಡಿಫರೆನ್ಸ್ ಅಥವಾ ಪ್ಲೇಸಸ್, ಇಷ್ಟೇ ಮಾಡಿದೀವಿ, ಹೌದಾ? ಬಟ್ ಇನ್ ಮೇಲೆ, ಓಕೆ, ಈ ತರ 3-4 ಚಾಪ್ಟರ್ ಮಾಡಿದೀವಿ. ಆದ್ರೆ ಇನ್ ಮೇಲೆ ಏನ್ ಹೇಳ್ತಾರೆ, ಸೀಕ್ವೆನ್ಸ್, ಶ್ರೇಣಿ, ಮುಂದೆ ಯೋಚನೆ ಮಾಡಿ, ಹಿಂದೆ ಯೋಚನೆ ಮಾಡಿ, ಲೆಟರ್ಸ್ ಅನ್ನ ಅರೇಂಜ್ ಮಾಡಿ, ಕೋಷ್ಟಕ ತರ ಬರ್ಕೊಳ್ಳಿ. ಓಕೆ, ಮೆನಿ ಥಿಂಗ್ಸ್ ವಿಲ್ ಕಮ್, ದಾಟ್ ವಿ ಹ್ಯಾವ್ ಟು ಡಿಕೋಡ್. ಓಕೆ, ಸೇ ಫಾರ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಏನ್ ಹೇಳ್ತಾರೆ, ಲೆಟರ್ ಕೋಡಿಂಗ್. SUMANA ಸುಮನ ಅನ್ನೋ ಒಂದು ಪದ ಕ್ಯಾನ್ ಬಿ ರಿಟನ್ ಆಸ್ ANAMUS
ಅಂದ್ರೆ ಸುಮನ ಅನ್ನೋ ಲೆಟರ್ ವರ್ಡ್ ನ ANAMUS ಗೆ ಕೋಡ್ ಮಾಡಿದ್ರೆ ಅದನ್ನ ಡಿಕೋಡ್ ಮಾಡಿ ಮಾನಸ ಅನ್ನೋದು ಏನಾಗ್ಬೋದು ಅಂತ ಕ್ವೆಶನ್. ಓಕೆ, ಸೊ ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಸುಮನಾ ಪದವನ್ನು ANAMUS ಎಂದು ಕೋಡ್ ಮಾಡಿದರೆ ಅದೇ ಭಾಷೆಯಲ್ಲಿ, ಅದೇ ಲ್ಯಾಂಗ್ವೇಜ್ ಅಲ್ಲಿ ಮಾನಸ ಪದವನ್ನು ಹೇಗೆ ಕೋಡ್ ಮಾಡಬಹುದು? ಓಕೆನಾ? ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಫಸ್ಟ್ ಕ್ವೆಶನ್ ಬರ್ಕೊಳ್ಳೋಣ. ಸುಮನ SUMANA ಇದ್ದಿದ್ದು ಏನಾಯ್ತು? ANAMUS ಆಯ್ತು, ಹೌದಾ? ಸೊ ಈಗ ಸ್ವಲ್ಪ ಯೋಚನೆ ಮಾಡಿ. ಎಸ್ ಅನ್ನೋದು ಎಷ್ಟನೇ ಲೆಟರ್ ಅಪ್ಪ? 19th ಲೆಟರ್. ಎ ಅನ್ನೋದು ಫಸ್ಟ್ ಲೆಟರ್. ಸೊ 19th ಲೆಟರ್ ಫಸ್ಟ್ ಲೆಟರ್ ಆಯ್ತು ಅಂದ್ರೆ ಎಷ್ಟು ಡಿಫರೆನ್ಸ್ ಆಯ್ತು? 18 ಡಿಫರೆನ್ಸ್ ಆಯ್ತು. ಆದ್ರೆ ಎವ್ರಿ ಟೈಮ್ ಇದೇ ತರ ಇರುತ್ತಾ ಅಂತ ಹೇಳಕ್ಕಾಗಲ್ಲ, ಸರಿನಾ? ಸೊ ಇಲ್ಲಿ ಸ್ವಲ್ಪ ನೋಡಿದ್ರೆ ಯಾವ ತರ ಇದೆ? ಎಸ್ ಅನ್ನೋದು ಫಸ್ಟ್ ಲೆಟರ್, ಇಲ್ಲಿ ಹೋಗಿ ಇಲ್ಲಿ ಲಾಸ್ಟ್ ಬಂದಿದೆ ಎಸ್ ಅನ್ನೋದು ಲಾಸ್ಟ್ ಲೆಟರ್. ಅಂದ್ರೆ ನೀವು ಲೆಫ್ಟ್ ಇಂದ ರೈಟ್ ಓದಿದಾಗ ಬರೋ ವರ್ಡ್ ನ ರೈಟ್ ಇಂದ ಲೆಫ್ಟ್ ಬರ್ಕೊಂಡಿರೋದು ಕೋಡ್ ಮಾಡಿದ್ದಾರೆ, ಹೌದಾ? ಸೊ ಎಸ್ ಫಸ್ಟ್ ಇದ್ದಿದ್ದು ಲಾಸ್ಟ್ ಆಯ್ತು, ಯು ಸೆಕೆಂಡ್ ಇದ್ದಿದ್ದು ಸೆಕೆಂಡ್ ಲಾಸ್ಟ್ ಆಯ್ತು, ಎಂ ಥರ್ಡ್ ಇದ್ದಿದ್ದು ಥರ್ಡ್ ಲಾಸ್ಟ್ ಆಯ್ತು, ಎ ಇದ್ದಿದ್ದು ಫೋರ್ತ್ ಪೊಸಿಷನ್ ಅಲ್ಲಿ ಇರೋದು ಹಿಂದ್ಗಡೆಯಿಂದ ಫೋರ್ತ್ ಆಯ್ತು, ಈ ಕಡೆ ಫಿಫ್ತ್ ಪೊಸಿಷನ್ ಅಲ್ಲಿ ಇದ್ದಿದ್ದು ಮುಂದೆಯಿಂದ ಫಿಫ್ತ್ ಇರೋದು ಹಿಂದೆಯಿಂದ ಫಿಫ್ತ್ ಆಯ್ತು, ಇಲ್ಲಿ ಲಾಸ್ಟ್ ಪೊಸಿಷನ್ ಅಲ್ಲಿ ಇರೋದು ಫಸ್ಟ್ ಪೊಸಿಷನ್ ಆಯ್ತು. ಹಾಗಾದ್ರೆ ಮಾನಸ ಹೇಗ್ ಬರಿಬಹುದಪ್ಪ? MANASA ನ ನೀವೀಗ ಉಲ್ಟಾ ಬರಿತಾ ಹೋಗಿ, ASANAM ಅದು ಅದ್ರದ್ದು ಆನ್ಸರ್ ಆಗುತ್ತೆ, ಸರಿನಾ? ಸೊ ಇಲ್ಲೇನಾಗುತ್ತೆ? ಪ್ರತಿ ಸಲ ಪೊಸಿಷನ್ಸ್ ಲೆಟರ್ ಡಿಫರೆನ್ಸ್ ಆಗಲ್ಲ, ಮೆನಿ ವಿಲ್ ಕಮ್. ಓಕೆ, ಸೊ 1 by 1 ನೋಡ್ತಾ ಹೋಗೋಣ, ಸರಿನಾ? ಇದಕ್ಕೆ ಮತ್ತೆ ಹೆಲ್ಪ್. ಓಕೆ, ಪ್ಲೇಸಸ್ ಬರದೇ ಇಲ್ಲ ಅಂತ ಏನಿಲ್ಲ, ಬರುತ್ತೆ. ಓಕೆ, ಇದು ಬರುತ್ತೆ, ತುಂಬಾ ಸುಮಾರು ಥಿಂಗ್ಸ್ ಬರ್ತವೆ. ಸೊ ಫಸ್ಟ್ ಪ್ಲೇಸಸ್ ಒಂದ್ಸಲ ನೋಡ್ಕೊಂಡ್ ಬಿಡೋಣ. ದಿಸ್ ಟೇಬಲ್ ಐ ಹ್ಯಾವ್ ಗಿವನ್ ಇನ್ ಮೆನಿ ಕ್ಲಾಸಸ್, ಆಲ್ಮೋಸ್ಟ್ 3-4 ಚಾಪ್ಟರ್ ಅಲ್ಲಿ ಈ ಟೇಬಲ್ ಆಲ್ರೆಡಿ ನಾನು ಕೊಟ್ಟಿದ್ದೀನಿ. ಫಸ್ಟ್ ಟೇಬಲ್ ಏನು? ಪ್ರತಿ ಅಲ್ಫಾಬೆಟ್ದು ಪೊಸಿಷನ್, ಸರಿನಾ? ಆಮೇಲೆ ಸೆಕೆಂಡ್ ಟೇಬಲ್ ಏನು? ಯಾವ ಅಲ್ಫಾಬೆಟ್ ಯಾವ್ದಕ್ಕೆ ಅಪೋಸಿಟ್ ಇರುತ್ತೆ. 26 ಲೆಟರ್ಸ್ ಅಲ್ವಾ? 1ರಿಂದ 13 ಬರೀತೀರಾ, 14ರಿಂದ ಉಲ್ಟಾ ಬರೀತೀರಾ, ಹೌದಾ? ಸೊ ನಾನು ನಿಮ್ಗೆ ಹೇಳಿದ್ದೀನಿ ಯಾವ ಲೆಟರ್ ಯಾವ್ದಕ್ಕೆ ಅಪೋಸಿಟ್ ಇರುತ್ತೆ. ಸಮ್ ಮೊತ್ತ 27 ಬಂದಾಗ ಎ ಅನ್ನೋದು 1, ಝೆಡ್ ಅನ್ನೋದು 26, 1 + 26 27, ಮೊತ್ತ 27 ಬಂದ್ರೆ ಆ ಎರಡು ಅಪೋಸಿಟ್ ಇರ್ತಾವೆ ಅಂತ ಅರ್ಥ, ಸರಿನಾ? ಸೊ ದಿಸ್ ಟೇಬಲ್ ಇಸ್ ಗೋಯಿಂಗ್ ಟು ಹೆಲ್ಪ್ ಅಸ್. ಮತ್ತೊಂದು ಉದಾಹರಣೆ ಕೊಟ್ಟಿದ್ದಾರೆ. ಇಫ್ ಕ್ಯಾಟ್ CAT ಅನ್ನೋದನ್ನ ಕೋಡ್ ಮಾಡಿ 3120 ಅಂತ ಬರೆದ್ರೆ ಅದೇ ಲ್ಯಾಂಗ್ವೇಜ್ ಅಲ್ಲಿ MAN ಏನಾಗುತ್ತೆ, ಸರಿನಾ? ಓಕೆ, ಸೊ ಕ್ಯಾಟ್ ಅನ್ನ ಯಾವ್ದಕ್ಕೆ ಮ್ಯಾಪ್ ಮಾಡಿದ್ದಾರೆ? 3120, ಸರಿನಾ? ಸೊ ಈಗ ಯಾಕೆ ಕ್ಯಾಟ್ ಅನ್ನೋದು 3120 ಆಯ್ತು? ಸರಿ, ಈಗ ನೋಡ್ತಾ ಹೋಗೋಣ. ಸಿ ಅನ್ನೋದು ಥರ್ಡ್ ಲೆಟರ್, ಹೌದಾ? ಎ ಅನ್ನೋದು ಫಸ್ಟ್ ಲೆಟರ್, ಟಿ ಅನ್ನೋದು 20th ಲೆಟರ್. ಸೊ ಅದೇ ಬರ್ದಿದಾರಲ್ವಾ ಇಲ್ಲಿ. ಸಿ ಅನ್ನೋದು 3, ಓಕೆ, ಎ ಅನ್ನೋದು 1, ಟಿ ಅನ್ನೋದು 20. ಸೊ 1, 2, 3 ಪೊಸಿಷನ್ ಅಲ್ಲಿ ಅದ್ರ ಪ್ಲೇಸಸ್ ಬರ್ದಿದ್ದಾರೆ 3, 1, 20. ಹಾಗಾದ್ರೆ MAN ಏನಾಗುತ್ತೆ? ಎಂ ಅನ್ನೋದು 13th ಲೆಟರ್, ಎ ಅನ್ನೋದು ಫಸ್ಟ್ ಲೆಟರ್, ಎನ್ ಅದೊಂದು 14th ಲೆಟರ್. ಹಾಗಾದ್ರೆ ಏನಾಗುತ್ತೆ? 13, 1, 14, 13, 1, 14. ಆಪ್ಷನ್ ಎ ಇದಕ್ಕೆ ಆನ್ಸರ್ ಆಗುತ್ತೆ. ಇಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಏನು? ಎ ಅಂದ್ರೆ 1, ಬಿ ಅಂದ್ರೆ 2, ಸಿ ಅಂದ್ರೆ 3, ಅದೇ ತರ ಝೆಡ್ ವರೆಗೂ 26. ರೈಟ್ ದ ಪ್ಲೇನ್ ವ್ಯಾಲ್ಯೂ ಆಫ್ ಲೆಟರ್ಸ್ ಟು ದ ಕೋರ್ಸ್. ಪ್ರತಿಯೊಂದು ಅಕ್ಷರದ ಸ್ಥಾನ ಬೆಲೆ ಪಡೆದು ಮ್ಯಾನ್ ಅನ್ನ ಬರೆದಾಗ 13, 1, 14 ದೊರೆಯುತ್ತೆ. ಓಕೆ, ಸೊ ಇಲ್ಲಿ ಏನ್ ಅಂದಂಗಾಯ್ತು? ನಂಬರ್ಸು ಬೇಕು, ರಿಅರೇಂಜ್ಮೆಂಟು ಬೇಕು, ಶ್ರೇಣಿನೂ ಬೇಕು, ಎವ್ರಿಥಿಂಗ್ ವಿ ಹ್ಯಾವ್ ಟು ಡೂ. ಟಾಸ್ಕ್ ಏನಪ್ಪ? ಡಿಕೋಡ್ ಮಾಡಬೇಕು. ಓಕೆ, ಸೊ ಸ್ವಲ್ಪ ಯೋಚನೆ ಮಾಡ್ಬೇಕಾಗುತ್ತೆ, ಸರಿನಾ? ಓಕೆ, ಏನ್ ಮಾಡೋಣ ಮ್ಯಾಮ್? ನಾವು ಹೀಗೆ ಹೇಗ್ ಥಿಂಕ್ ಮಾಡ್ಬೇಕು, ಹೀಗೆ ಹೇಗ್ ಸ್ಟಾರ್ಟ್ ಮಾಡ್ಬೇಕು? ಏನ್ ಮಾಡೋಣ? ಫಸ್ಟ್ ನಮ್ಗೆ ಗೊತ್ತಿರೋ ಬೇಸಿಕ್ ಪ್ಲೇಸಸ್ ನೋಡ್ಬಿಡೋಣ, ಸರಿನಾ? ಪ್ಲೇಸಸ್ ಪ್ರಕಾರ ಆಪ್ಷನ್ ಅಲ್ಲಿ ಇಲ್ಲ ಅಂದ್ರೆ ಅಲ್ಲಿ ಬಿಟ್ಬಿಡೋಣ, ಮುಂದೆ ಯೋಚನೆ ಮಾಡೋಣ. ಓಕೆ,
ಸೊ ಒನ್ ಬೈ ಒನ್ ವಿ ವಿಲ್ ಸ್ಟಾರ್ಟ್ ವಿತ್ ದ ಫಸ್ಟ್ ಕ್ವೆಶನ್. ಏನ್ ಹೇಳುತ್ತೆ ಫಸ್ಟ್ ಕ್ವೆಶನ್? HOME ಅನ್ನೋ ವರ್ಡ್, ಹೋಮ್ ಅನ್ನೋ ವರ್ಡ್ ಒಂದು ಲ್ಯಾಂಗ್ವೇಜ್ ಅಲ್ಲಿ IQPI ಅಂತ ಕೋಡ್ ಆದ್ರೆ, ಸೇಮ್ ಲ್ಯಾಂಗ್ವೇಜ್ ಅಲ್ಲಿ STEM STEM ಏನಂತ ಕೋಡ್ ಆಗುತ್ತೆ. ಓಕೆ, ಸೊ ನಾವು ಏನ್ ಮಾಡೋಣ, ಫಸ್ಟ್ ನಮ್ಗೆ ವೆರಿ ಬೇಸಿಕ್ ಗೊತ್ತಿರೋದನ್ನ ನೋಡ್ಕೊಂಡ್ ಬಿಡೋಣ. ಇದನ್ನ ಯಾವ್ದಕ್ ಮ್ಯಾಪ್ ಮಾಡಿದ್ದಾರೆ? IQPI ಅಂತ, ಸರಿನಾ? H ಅನ್ನೋದು ಎಷ್ಟನೇ ಲೆಟರು? 8ನೇದ್ದು. ಒಂದ್ ಸೆಕೆಂಡ್. ಓಕೆ, O ಅನ್ನೋದು ಎಷ್ಟನೇ ಲೆಟರು? 15th ಲೆಟರ್. M ಅನ್ನೋದು 13th, E ಅನ್ನೋದು 5, I ಅನ್ನೋದು 9. Yes, any doubts? Okay, where I was, this is 17th letter, P is 16th letter, this is 9th letter. Okay, so ಇದ್ರ ಪ್ರಕಾರ ಆಗುತ್ತಾ ನೋಡ್ತಾ ಹೋಗೋಣ. ನಾವು ಬರಿಬೇಕಾಗಿರೋದು ಯಾವ್ದಕ್ಕೆ? STEM, STEM ಗೆ ಬರಿಬೇಕು, ಸರಿನಾ? ಸೊ S ಅನ್ನೋದು 19th ಲೆಟರ್, 20th ಲೆಟರ್, 5th ಲೆಟರ್, 13th ಲೆಟರ್. ಓಕೆ, ಸೊ ಈಗ ಇಲ್ಲಿ ಏನಾಯ್ತು? 8 ಇದ್ದಿದ್ 9 ಆಯ್ತು, ಅಂದ್ರೆ +1. ಹಾಗಾದ್ರೆ ಇಲ್ಲಿ +1 ಆಯ್ತು. ಇಲ್ಲಿ 15 ಇದ್ದಿದ್ದು 17 ಆಯ್ತು, ಅಂದ್ರೆ 15 + 2. 13 ಇದ್ದಿದ್ದು 16 ಆಯ್ತು, ಅಂದ್ರೆ 13 + 3. 5 ಇದ್ದಿದ್ದು 9 ಆಯ್ತು, ಅಂದ್ರೆ +4, ಸರಿನಾ? ಸೊ ಏನು ಒಂದು ಪ್ಯಾಟರ್ನ್ ಸಿಗ್ತಾ ಇದೆ, +1 +2 +3 +4. ಹಾಗಾದ್ರೆ ಇದಕ್ಕೆ ಅಪ್ಲೈ ಮಾಡ್ತಾ ಹೋಗೋಣ. 19ಗೆ +1 ಮಾಡಿದ್ರೆ ಎಷ್ಟಾಗುತ್ತೆ? 20. ಓಕೆ, 20th ಲೆಟರ್ ಯಾವ್ದಪ್ಪ? T. ಇದು ನಮ್ಮ ಆಪ್ಷನ್ಸ್ ಅಲ್ಲಿ ಎಲ್ಲಾದ್ರೂ T ಇಂದ ಸ್ಟಾರ್ಟ್ ಆಗ್ತಾ ಇದೆಯಾ? ಎಲ್ಲಾ ಕಡೆ ಸ್ಟಾರ್ಟ್ ಆಗ್ತಾ ಇದೆ. ಸೊ ಮೇ ಬಿ ಇದ್ರ ಲಾಜಿಕ್ ಇರಬಹುದು. ಪ್ರೊಸೀಡ್ ಮಾಡೋಣ. ಓಕೆ, ನೆಕ್ಸ್ಟ್ +2. ಸೊ 20 + 2, 22. ಓಕೆ, 22 ಲೆಟರ್ ಯಾವುದು? V, ಸರಿನಾ? ನೆಕ್ಸ್ಟ್ ಲೆಟರ್ಗೆ ಎಷ್ಟು ಆಡ್ ಮಾಡಬೇಕು? 3 ಆಡ್ ಮಾಡಬೇಕು. 5 + 3, 5 + 3 ಅಂದ್ರೆ ಎಷ್ಟು? 8. 8th ಲೆಟರ್ ಯಾವ್ದಪ್ಪ? H, ಹೌದಾ? ನೆಕ್ಸ್ಟ್ ಪ್ಲೇಸ್ಗೆ ಎಷ್ಟು ಆಡ್ ಮಾಡಬೇಕು? 4 ಆಡ್ ಮಾಡಬೇಕು. ಸೊ 13 + 4, ಸೊ ಇದು +1 +2 +3 +4. 13 + 4 ಎಷ್ಟಾಗುತ್ತೆ? 17. ಓಕೆ, 17th ಲೆಟರ್ ಯಾವುದು? P is 16, Q is 17. ಓಕೆ, ಏನ್ ಬಂತು ಆನ್ಸರು? TVHQ. ಈ ಆಪ್ಷನ್ ಇದೆಯಾ ನಮ್ದ್ರಲ್ಲಿ? ಎಸ್ ಇದೆ, ಆಪ್ಷನ್ A. ಸೊ ದಿಸ್ ಶುಡ್ ಬಿ ಯೋರ್ ಆನ್ಸರ್. ಓಕೆ, ಪ್ರತಿ ಸಲ ತಲೆ ಹೊಡ್ಕೋಬೇಕಂತಾನೆ ಏನಿರಲ್ಲ. ಓಕೆ, ಸೊ ಈ ಸಿಕ್ತಲ್ಲ ಆಪ್ಷನ್ ಇದೆಯಾ? ಡನ್, ಫೈನ್. ಸೊ ವಾಟ್ ವಾಸ್ ದ ಲಾಜಿಕ್ ಹಿಯರ್? ಪ್ರತಿ ಒಂದ್ ಲೆಟರ್ಗೆ 4 ಲೆಟರ್ ಇತ್ತು. ನೆಕ್ಸ್ಟ್ 4 ಲೆಟರ್ ಹೆಂಗ್ ಸಿಕ್ತು? ಏನ್ ಪೊಸಿಷನ್ ಇತ್ತಲ್ಲ, ಪೊಸಿಷನ್ಗೆ 1 2 3 4 ಅಂತ ಆಡ್ ಮಾಡ್ತಾ ಹೋದ್ವಿ. ಓಕೆ, ಸೊ ಬೈ ದಾಟ್ ಲಾಜಿಕ್ ಆಪ್ಷನ್ A is your answer. ನೆಕ್ಸ್ಟ್ ಸೆಕೆಂಡ್ ಕ್ವೆಶನ್. PHOBN ಅನ್ನೋ ಮ್ಯಾಂಗೋ ಎಂದು ಸಂಕೇತಿಸಿದರೆ ಅದೇ ಭಾಷೆಯಲ್ಲಿ NFFO ಪದದ ಸಂಕೇತ ಏನಾಗುತ್ತೆ? ಓಕೆ, ಸೊ ನಮ್ಗೆ ಬೇಸಿಕ್, ತುಂಬಾ ಬೇಸಿಕ್ ಗೊತ್ತಿರೋದನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಆಗ್ಲಿಲ್ಲ ಅಂದ್ರೆ ಬೇರೆದಕ್ಕೆ ಹೋಗೋಣ, ಸರಿನಾ? ಸೊ MANGO ಇದನ್ನ ಇದಕ್ಕೆ ಕೋಡ್ ಮಾಡಿದ್ದಾರೆ. ಹಾಗಾದ್ರೆ ನಮ್ಗೆ ಯಾವ್ದಕ್ಕೆ ಬೇಕು? NFFO ಗೆ ಬೇಕು, ಸರಿನಾ? ಈಗ P ಅಂದ್ರೆ ಎಷ್ಟನೇ ಲೆಟರು? 16th ಲೆಟರ್. M ಅಂದ್ರೆ ಎಷ್ಟನೇ ಲೆಟರು? 13th ಲೆಟರ್, ಕರೆಕ್ಟಾ? ಅಂದ್ರೆ ಏನ್ ಮಾಡಿದ್ದಾರೆ ಇಲ್ಲಿ? 16 13 ಯಾವಾಗ ಆಗುತ್ತೆ? 16 - 3 13 ಆಗ್ಬೇಕು, ಕರೆಕ್ಟ್ ಅಲ್ವಾ? ಹಾಗಾದ್ರೆ ಫಸ್ಟ್ ಲೆಟರ್ -3 ಮಾಡ್ತಾ ಇದ್ದಾರೆ, ನೋಡೋಣ. ಇದು 14th ಲೆಟರ್, ಇದು 6th, ಇದು 6th, ಇದು PQRS, ಇದು 15th ಲೆಟರ್, ಹೌದಾ? ಸೊ ಫಸ್ಟ್ ಲೆಟರ್ ಏನ್ ಮಾಡ್ತಾ ಇದಾರಪ್ಪ? -3. ಸೊ ಇಲ್ಲೂ -3 ಮಾಡ್ಕೊಳ್ಳೋಣ. ಏನ್ ಸಿಗ್ಬೇಕು? 11 ಸಿಗ್ಬೇಕು, ಹೌದಾ? 11th ಲೆಟರ್ ಯಾವುದು? M ಅಂದ್ರೆ 13, M ಹಿಂದೆ 2, ಹೌದಾ? 11th ಲೆಟರ್ ಅಂದ್ರೆ ಯಾವುದು? K. ಸೊ ಈ ಲಾಜಿಕ್ ಪ್ರಕಾರ K ಸಿಗ್ಬೇಕು. ಆದ್ರೆ ಆಪ್ಷನ್ಸ್ ನೋಡ್ಕೊಳ್ಳಿ, ಎಲ್ಲೂ ಯಾವ ಆಪ್ಷನ್ ಅಲ್ಲೂ K ಇಂದ ಸ್ಟಾರ್ಟ್ ಆಗ್ತಾ ಇಲ್ಲ, ಕರೆಕ್ಟಾ? ಅದ್ರ ಅರ್ಥ ಏನಾಯ್ತು? ನಮ್ಗೆ ತುಂಬಾ ಬೇಸಿಕ್ ಗೊತ್ತಿರೋ ಮೆಥಡ್ ಪೊಸಿಷನ್ಸ್ ಇಲ್ಲಿ ವರ್ಕೌಟ್ ಆಗಲ್ಲ. ಹಾಗಾದ್ರೆ ಕೋಡಿಂಗ್ ಏನೋ ಬೇರೆ ಇದೆ ಅಂದಂಗಾಯ್ತು, ಹೌದಾ? ಸೊ ಒಂದಕ್ಕೆ ಚೆಕ್ ಮಾಡಿ, ಒಂದಕ್ಕೆ ಆಗ್ಲಿಲ್ಲ ಆದ್ಮೇಲೆ ಬಿಟ್ಬಿಡಿ. ನೌ ವಿ ವಿಲ್ ಗೋ ಫಾರ್ ಡಿಫ್ರೆಂಟ್ ಕೋಡಿಂಗ್, ಸರಿನಾ? ಸೊ ನೌ ಐ ಹ್ಯಾವ್ ಟು ಡಿಕೋಡ್. ಇಲ್ಲಿ ನಾವು ಡಿಕೋಡ್ ಮಾಡ್ಬೇಕು. ಇವಾಗ P ಇದ್ದಿದ್ M ಹೇಗಾಯ್ತು, ಸರಿನಾ? ನೋಡ್ತಾ ಹೋಗೋಣ.
ಪಿ ಇದ್ದಿದ್ ಎಂ ಆಯ್ತು, ಎಚ್ ಇದ್ದಿದ್ ಎ ಆಯ್ತು, ಓ ಇದ್ದಿದ್ ಎನ್ ಆಯ್ತು, ಬಿ ಇದ್ದಿದ್ ಜಿ ಆಯ್ತು, ಎನ್ ಇದ್ದಿದ್ ಓ ಆಯ್ತು. ಆದ್ರೆ ಫಸ್ಟ್ ಟು ಫಸ್ಟ್ ನೋಡಿದಾಗ ನಮಗ್ ಸಿಗ್ತಾ ಇಲ್ಲ. ಯಾಕೆ ಸಿಗ್ಲಿಲ್ಲ? ನಾನು ಇಲ್ಲಿಂದ ಇಲ್ಲಿ ನೋಡ್ದೆ, -3 ಇತ್ತು, ಆ ತರ ನೋಡಿದಾಗ ನಾವು ಸಿಗ್ಲಿಲ್ಲ. ಹೌದಾ? ಸೊ ಏನ್ ಹೇಳ್ತಾ ಇದ್ದಾರೆ, ಡಿಸ್ಕ್ರಿಪ್ಷನ್ ಅಲ್ಲಿ ಹೇಳಿದ್ರು ಫಾರ್ವರ್ಡ್ ಸೀಕ್ವೆನ್ಸ್ ನೋಡಿ. ಫಾರ್ವರ್ಡ್ ನೋಡಿದ್ವಿ, ಫಸ್ಟ್ ಇಂದ ಫಸ್ಟ್ ನೋಡಿದ್ವಿ, ಬರ್ಲಿಲ್ಲ. ಬ್ಯಾಕ್ವರ್ಡ್ ಸೀಕ್ವೆನ್ಸ್ ನೋಡೋಣ. ಓಕೆ, ಇಲ್ಲಿಂದ ಇಲ್ಲಿ ನೋಡೋಣ, ಫಸ್ಟ್ ಇಂದ ಲಾಸ್ಟ್ ನೋಡೋಣ. ಅಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ರಲ್ಲ, ಸುಮನ ಇದ್ದಿದ್ದು ಉಲ್ಟಾ ಆಯ್ತು. ಓಕೆ, ಸೊ ಫಾರ್ವರ್ಡ್ ನೋಡಿದ್ವಿ, ಈಗ ಬ್ಯಾಕ್ವರ್ಡ್ ನೋಡೋಣ. ಇಲ್ಲಿಂದ ಫಸ್ಟ್ ನೋಡೋಣ, ಅಲ್ಲಿಂದ ಲಾಸ್ಟ್ ನೋಡೋಣ. ಪಿ ಇದ್ದಿದ್ದು ಓ ಆಯ್ತು. ಅಂದ್ರೆ ಏನಾದ್ರೂ ಲೆಟರ್ ಡಿಫ್ರೆನ್ಸ್ ಸಿಗುತ್ತಾ ನಮ್ಗೆ? ಓ ಮತ್ತೆ ಪಿ ಎರಡು ಕಂಟಿನ್ಯೂಸ್ ಲೆಟರ್ಸ್, ಹೌದಾ? ABCD ಅಂತ ಓದ್ತಾ ಹೋದ್ರೆ MNOP, ಕರೆಕ್ಟ್? ಅಂದ್ರೆ ಪಿ ಜಸ್ಟ್ ಹಿಂದ್ಗಡೆ ಇರೋ ಒಂದು ಲೆಟರ್ ಇದೆ. ಪಿ ಎಲ್ಲಿ ಫಸ್ಟ್ ಪೊಸಿಷನ್ ಅಲ್ಲಿ ಇರೋದು ಲಾಸ್ಟ್ ಪೊಸಿಷನ್ಗೆ. ಪಿ ಜಸ್ಟ್ ಪಿ ಗಿಂತ ಮುಂಚೆ ಏನ್ ಬರುತ್ತೆ? ಓ ಬರುತ್ತೆ, ಜಸ್ಟ್ ಬಿಫೋರ್. ಹೌದಾ? ಸರಿ, ಅದೇ ಇಲ್ಲೂ ಆಗುತ್ತಾ ನೋಡೋಣ. ಹಿಂದಿಂದ ನೋಡ್ತಾ ಹೋಗೋಣ. ಎಚ್ ಇದ್ದಿದ್ ಜಿ ಆಯ್ತು, ಹೌದಾ? ಜಿ ಎಚ್ ಜಸ್ಟ್ ಬಿಫೋರ್ ಜಿ ಬರುತ್ತಲ್ಲ, ABCDEFGH. ಹೌದಾ? ಹಾಗಾದ್ರೆ ಇಲ್ಲಿ ನೋಡೋಣ. ಓದ್ ಜಸ್ಟ್ ಮುಂಚೆ ಎನ್ ಬರುತ್ತಾ? MNO. ಓದ್ ಜಸ್ಟ್ ಮುಂಚೆ ಎನ್ ಬರುತ್ತೆ. ಸೊ ಇಲ್ಲೆಲ್ಲ -1. ಮೈನಸ್ ಅಂದ್ರೆ ಜಸ್ಟ್ ಒಂದ್ ಹಿಂದೆ. ಹೌದಾ? ಇಲ್ಲಿ ಈಗ ಬಿ ಇದ್ದಿದ್ದೇನಾಯ್ತು? ಎ ಆಯ್ತು. ಅಂದ್ರೆ ಬಿ ಜಸ್ಟ್ ಬಿಫೋರ್ 1. ಹೌದಾ? ಅದೇ ತರ ಇಲ್ಲೂ ಕೂಡ ಎನ್ ಇದ್ದಿದ್ ಎಂ ಆಯ್ತು. ಕರೆಕ್ಟ್? ಅಂದ್ರೆ ಎನ್ ಕಿಂತ ಜಸ್ಟ್ 1 ಲೆಟರ್ ಬಿಫೋರ್. ಸೊ ಏನ್ ಲಾಜಿಕ್ ಗೊತ್ತಾಯ್ತು ನಮಗೆ? ಇಲ್ಲಿ ಫಸ್ಟ್ ವರ್ಡ್ದು ಏನಿದೆ ಕೋಡಿಂಗ್, ಪ್ರತಿ ಲೆಟರ್ದು ಜಸ್ಟ್ 1 ಬಿಫೋರ್ ಲೆಟರ್ ನಾವು ತಗೋಬೇಕು. ಹೌದಾ? ಒಂದ್ ಮೆಥಡ್. ಅಷ್ಟೇ ಅಲ್ಲದೆ ಅದನ್ನ ನಾವು ಉಲ್ಟಾ ಬರಿಬೇಕು. ಹೌದಾ? ಪಿ ಅನ್ನೋದು ಫಸ್ಟ್ ಪೊಸಿಷನ್ ಅಲ್ಲಿ ಇದೆ, ಅದ್ರ ಹಿಂದೆ ಲೆಟರ್ ಓ, ಅದನ್ನ ಲಾಸ್ಟ್ ಬರಿಬೇಕು. ಹೌದಾ? ಸೊ ಇಲ್ಲಿ ನೀವು ಲೆಫ್ಟ್ ಇಂದ ರೈಟ್ ಬರ್ದಿದ್ರೆ ಅದ್ರ ಉಲ್ಟಾ ಲೆಟರ್ಸ್ ಈ ತರ ಬರಿಬೇಕಂದಂಗ ಆಯ್ತು. ಕರೆಕ್ಟಾ? ಸೊ ವಾಟ್ ಈಸ್ ಫಸ್ಟ್ ಲಾಜಿಕ್? ಜಸ್ಟ್ ಹಿಂದ್ಗಡೆ ಒಂದ್ ಲೆಟರ್ ಬರಿಬೇಕು ಪ್ರತಿಯದಕ್ಕೂ. ಅಷ್ಟೇ ಅಲ್ಲದೆ ಉಲ್ಟಾ ಬರಿಬೇಕು. ಪಿ ಇದ್ದು ಹಿಂದೆ ಓ ಇರುತ್ತೆ, ಪಿ ಫಸ್ಟ್ ಲೆಟರ್ ಆದ್ರೆ ಓ ಲಾಸ್ಟ್ ಲೆಟರ್. ಎಚ್ ಸೆಕೆಂಡ್ ಲೆಟರ್ ಇದೆ, ಈ ಕಡೆಯಿಂದ ಸೆಕೆಂಡ್ ಇದೆ, ಮುಂದೆ ಹಿಂದೆ ಈ ತರ ಸೆಕೆಂಡ್ ಇದೆ. ಎಚ್ ಮುಂಚೆ ಜಿ ಬರುತ್ತೆ, ಅದನ್ನ ಈ ಕಡೆಯಿಂದ ಸೆಕೆಂಡ್ ಬರಿಬೇಕು ಅಂದಂಗ ಆಯ್ತು. ಹೌದಾ? ಸೊ 1 by 1 ಬರಿತಾ ಹೋಗೋಣ. ಈಗ ಏನ್ ಗೊತ್ತಾಯ್ತಪ್ಪ ನಮಗೆ? ಇದು ಫಸ್ಟ್ ಪೊಸಿಷನ್, ಸೆಕೆಂಡ್ ಪೊಸಿಷನ್, ಥರ್ಡ್ ಪೊಸಿಷನ್, ಫೋರ್ತ್ ಪೊಸಿಷನ್. ಸೊ ಇದು ಇಲ್ಲಿ ಬರ್ಬೇಕು, ಲಾಸ್ಟ್ ಬರ್ಬೇಕು. ಹೌದಾ? ಓಕೆ, ಸೊ ಇದು ಲಾಸ್ಟ್ ಬರ್ಬೇಕು. ಎನ್ ಎನ್ ಜಸ್ಟ್ ಬಿಫೋರ್ ಏನ್ ಬರುತ್ತೆ? ಎಂ ಬರುತ್ತೆ. ಹೌದಾ? ನೆಕ್ಸ್ಟ್ ಎಫ್ ಇಲ್ಲಿ ಬರ್ಬೇಕು. ಹೌದಾ? ಎಫ್ ಜಸ್ಟ್ ಬಿಫೋರ್ ಏನ್ ಬರುತ್ತೆ? ಇ ಬರುತ್ತೆ. ಆಮೇಲೆ ಇದು ಇಲ್ಲಿ ಬರ್ಬೇಕು. ಎಫ್ ಜಸ್ಟ್ ಬಿಫೋರ್ ಏನ್ ಬರುತ್ತೆ? ಇ ಬರುತ್ತೆ. ಆಮೇಲೆ ಇದು ಇಲ್ಲಿ ಬರ್ಬೇಕು. ಓದ್ ಜಸ್ಟ್ ಬಿಫೋರ್ ಏನ್ ಬರುತ್ತೆ? ಎನ್ ಬರುತ್ತೆ. ಹಾಗಾದ್ರೆ ಡಿ ಕೋಡ್ ಮಾಡಿದ್ರೆ ಏನಾಗುತ್ತೆ ಆನ್ಸರ್ ಇಲ್ಲಿ? NEEM. ಓಕೆ, ವಿಚ್ ಇಸ್ ದಟ್? ಆಪ್ಷನ್ ಸಿ. ಫೈನ್. ಸೊ ಈ ತರ ಫಾರ್ವರ್ಡ್ ಸೀಕ್ವೆನ್ಸ್, ಬ್ಯಾಕ್ವರ್ಡ್ ಸೀಕ್ವೆನ್ಸ್ ಎಲ್ಲ ನೋಡ್ಬೇಕಾಗುತ್ತೆ. ಓಕೆ, ನೆಕ್ಸ್ಟ್ BENGALURU, ಬೆಂಗಳೂರು ಪದದ ಸಂಕೇತ YVMTZOFIF ಆದರೆ ಅದೇ ಲ್ಯಾಂಗ್ವೇಜ್ ಅಲ್ಲಿ ಶಿವಮೊಗ್ಗ ಪದದ ಸಂಕೇತ ಏನಾಗುತ್ತೆ? ಓಕೆ, ಸೊ ಫಸ್ಟ್ ಬೇಸಿಕ್ ನೋಡ್ಕೊಂಡ್ ಬಿಡೋಣ. ಯಾವ್ದಾದ್ರು ಫಾರ್ವರ್ಡ್ ಬ್ಯಾಕ್ವರ್ಡ್ ಸೀಕ್ವೆನ್ಸ್ ಎಲ್ಲ ನೋಡೋಕ್ಕಿಂತ ಮುಂಚೆ ಫಸ್ಟ್ ಬೇಸಿಕ್ ನೋಡ್ಕೊಂಡ್ ಬಿಡೋಣ. ಓಕೆ, ಏನಪ್ಪ ಬೇಸಿಕ್? ಪೊಸಿಷನ್ಸ್. ಅದ್ ಆಗ್ಲಿಲ್ಲ ಅಂದ್ರೆ ದೆನ್ ವಿ ವಿಲ್ ಸ್ಟಾರ್ಟ್ ಥಿಂಕಿಂಗ್ ಹೈಯರ್ ಆರ್ಡರ್. ಓಕೆ, ಸೊ ಫಸ್ಟ್ ಇಲ್ಲಿ ನೋಡೋಣ. ಇದು ಬೆಂಗಳೂರು ಅನ್ನೋದು ಈ ಪದಕ್ಕೆ ಮ್ಯಾಪ್ ಆಗಿದೆ. ಓಕೆ, ಡಿಕೋಡ್ ಮಾಡಕ್ ಟ್ರೈ ಮಾಡೋಣ. ಬೆಂಗಳೂರು ಬಿ ಅನ್ನೋದು ಸೆಕೆಂಡ್ ಪೊಸಿಷನ್, ವೈ ಅನ್ನೋದು 25th ಪೊಸಿಷನ್. ಸರಿನಾ? ಈಗ ನೋಡಿ, ನಾನು ಇದನ್ನ ಎರಡು ಆಡ್ ಮಾಡಿದ್ರೆ
2 + 25 ಎಷ್ಟು ಬರುತ್ತೆ? 27. ನಾನು ನಿಮ್ಗೆ ಹೇಳಿದೀನಿ ಮೊತ್ತ 27 ಬಂದ್ರೆ ಅವೆರಡು ಅಪೋಸಿಟ್ ಇರ್ತವೆ ಒಂದಕ್ಕೊಂದು. ಹೌದಾ? ಟೇಬಲ್ ಇದೆ ಇಲ್ಲಿ. ಟೇಬಲ್ ಅಲ್ಲಿ ನೋಡಿ, ಬಿ ಮತ್ತೆ y ಎರಡು ಅಪೋಸಿಟ್ ಇದಾವಲ್ಲ. ಹೌದಾ? ಸೊ ಇದು ಎಲ್ಲದಕ್ಕೂ ಆಗುತ್ತಾ ನೋಡೋಣ. ಇದೆಲ್ಲದಕ್ಕೂ ಆಗ್ಬೇಕಲ್ವಾ, ಒಂದಕ್ಕೆ ಆದ್ರೆ ಯೂಸ್ ಇಲ್ಲ. ಇ ಅನ್ನೋದು 5th ಲೆಟರ್, ವಿ ಅನ್ನೋದು 22nd ಲೆಟರ್. 5 + 22 27. ಎನ್ ಅನ್ನೋದು 14th ಲೆಟರ್, ಎಂ ಅನ್ನೋದು 13th ಲೆಟರ್. 14 + 13 27. ಜಿ ಅನ್ನೋದು 7, ಇದು 20. 7 + 20 27. ಇದು 1, ಇದು 26. ಓಕೆ. ಸೊ ಎಲ್ is 11. No, L is 12. O is 15. 15 + 12 27. U is 21. 21. This is 18. Correct? F is 6. F is 6. 9. Sarina? So B ಮತ್ತೆ Y both are opposite. E and V both are opposite. N and M both are opposite. G, Z, sorry, T ಗೆ ಅಪೋಸಿಟ್ ಇರುತ್ತೆ. ಹೌದಾ? T ಗೆ ಅಪೋಸಿಟ್ ಇರುತ್ತೆ. ಆಯ್ತಾ? ಓಕೆ. ಸೊ ಎಲ್ಲ ಒಂದಕ್ಕೊಂದು ಅಪೋಸಿಟ್ ಬಂದ್ವಾ? A Z ಗೆ ಅಪೋಸಿಟ್ ಇರುತ್ತೆ, L O ಗೆ ಅಪೋಸಿಟ್ ಇರುತ್ತೆ, U F ಗೆ ಅಪೋಸಿಟ್ ಇರುತ್ತೆ, R I ಗೆ ಅಪೋಸಿಟ್ ಇರುತ್ತೆ, U ಕೂಡ F ಗೆ ಅಪೋಸಿಟ್ ಇರುತ್ತೆ. ಹಾಗಾದ್ರೆ ಇಲ್ಲಿ ಏನ್ ಡಿಕೋಡ್ ಮಾಡಿದ್ವಿ? ಕೊಟ್ಟಿರೋ ಪದದ್ದು ಪ್ರತಿಯೊಂದು ಲೆಟರ್ ಅಪೋಸಿಟ್ ಲೆಟರ್ ಬರ್ದಿದ್ದಾರೆ. ಸರಿನಾ? ಇಷ್ಟು ಗೊತ್ತಾಯ್ತು, ಎಲ್ಲ ಕಡೆ ವರ್ಕ್ ಆಯ್ತಲ್ವಾ? ಸೊ ನಾವು ವಿ ಕ್ಯಾನ್ ಅಪ್ಲೈ ದಿಸ್. ಓಕೆ. ಎಸ್. ಸೊ ನಮ್ಗೆ ಕೊಟ್ಟಿರೋ ಪದ ಯಾವುದು? SHIMOGA. ಓಕೆ. ಸೊ ನಿಮ್ಗೆ ಟೇಬಲ್ ನೆನಪಿದ್ರೆ ನಾನು ಹೇಳಿದೀನಿ, ಎಕ್ಸಾಮ್ ಅಲ್ಲಿ ತುಂಬಾ ರಫ್ ಪೇಪರ್ ಕೊಟ್ರೆ ಜಸ್ಟ್ ಪೆನ್ಸಿಲ್ ಇಂದ ಜಸ್ಟ್ ಬರ್ಕೊಂಡು ಇಮಿಡಿಯೇಟ್ ರಬ್ ಮಾಡಿ. ಇಲ್ಲಾಂದ್ರೆ ಬೆಸ್ಟ್ ಥಿಂಗ್ ನೆನ್ಪಿಟ್ಕೊಳ್ಳಿ, ಬೆಸ್ಟ್ ಥಿಂಗ್. ಓಕೆನಾ? ಸೊ ಇದು 1, ಇದು 7, ಇದು 15, ಇದು 13, ಇದು 9, H 8, S is 19. ಓಕೆ. ಸೊ ಇದಕ್ಕೆ A ಅಪೋಸಿಟ್ ಯಾವ್ದಿರುತ್ತೆ? ಫಸ್ಟ್. ಇಲ್ಲಿ ಆಮೇಲೆ ಅಪೋಸಿಟ್ ಒಂದೇ, ಫಸ್ಟ್ ಇಂದ ಲಾಸ್ಟ್, ಫಸ್ಟ್ ಇಂದ ಲಾಸ್ಟ್ ಅದೇ ತರ ಇತ್ತು. ಸೊ S ಗೆ ಅಪೋಸಿಟ್ 19. 19ಗೆ ಏನ್ ಆಡ್ ಮಾಡಿದಾಗ 27 ಸಿಗುತ್ತಪ್ಪ? 8 ಆಡ್ ಮಾಡಿದಾಗ. ಕರೆಕ್ಟ್ ಅಲ್ಲ? ಸೊ ಇಲ್ಲಿ 8 ಬರ್ಬೇಕು. 8th ಲೆಟರ್ ಯಾವುದು? H is 8th ಲೆಟರ್. 8ಗೆ ಏನ್ ಆಡ್ ಮಾಡಿದಾಗ 27 ಸಿಗುತ್ತೆ? ಆ ತರ ಮಾಡ್ಬೋದು, ಇಲ್ಲಾಂದ್ರೆ ನಾವು ಟೇಬಲ್ ಯೂಸ್ ಮಾಡ್ಕೋಬಹುದು. H ಗೆ ಅಪೋಸಿಟ್ ಏನಿದೆ ಇಲ್ಲಿ? S ಇದೆ. ಓಕೆನಾ? ಸೊ H ಗೆ ಅಪೋಸಿಟ್ ಏನಿದೆ? S ಇದೆ. ಸರಿನಾ? ನೆಕ್ಸ್ಟ್ 9. 9ಗೆ ಏನು? SHIMOGA. SHIMOGA. ಕರೆಕ್ಟಾ? ಸೊ ಅದನ್ನ ಟೇಬಲ್ ನೋಡ್ಕೊಂಡ್ಬಿಡೋಣ. ಸೊ SHIMOGA ಬೇಕು ನಮಗೆ. ಓಕೆ. ಸೊ ಇದ್ರ ಅಪೋಸಿಟ್ S ಗೆ ಅಪೋಸಿಟ್ ಏನಿದೆ? H ಇದೆ. H ಗೆ ಅಪೋಸಿಟ್ S ಇದೆ. I ಗೆ ಅಪೋಸಿಟ್ ಏನಿದೆ? R ಇದೆ. M ಗೆ ಅಪೋಸಿಟ್ ಏನಿರುತ್ತೆ? N ಇರುತ್ತೆ. O ಗೆ ಅಪೋಸಿಟ್ L ಇರುತ್ತೆ. G ಗೆ ಅಪೋಸಿಟ್ T ಇರುತ್ತೆ. A ಗೆ ಅಪೋಸಿಟ್ Z ಇರುತ್ತೆ. ಸೊ ಇದು ನಿಮ್ದು ಆನ್ಸರ್. ಏನು? HSRNLTZ. HSRNLTZ. ಓಕೆ. ಸೊ ದಿಸ್ ಶುಡ್ ಬಿ ಯೋರ್ ಆನ್ಸರ್. HSRNLTZ. ಎಲ್ಲಿದೆ ಈ ತರ ಆಪ್ಷನ್? ಆಪ್ಷನ್ ಸಿ ಸರಿಯಾದ ಉತ್ತರ. ಓಕೆ. ಸೊ ವಾಟ್ ವಾಸ್ ದ ಲಾಜಿಕ್ ಹಿಯರ್? ಅಪೋಸಿಟ್ ಲೆಟರ್ಸ್ ಅನ್ನ ಬರ್ದಿದ್ವಿ. ನೆಕ್ಸ್ಟ್. Okay, next. In a certain coded language, if 20 TWENTY is written as WTNEYT, ಹಾಗಾದ್ರೆ ಅದೇ ಲ್ಯಾಂಗ್ವೇಜ್ ಅಲ್ಲಿ 30 THIRTY is written as. ಸರಿನಾ? ಓಕೆ. ಸೊ ನೋಡೋಣ. 20 ಅನ್ನೋ ಪದ ಇದ್ರದ್ದು ಲೆಟರ್ಸ್ ಅನ್ನ ಯಾವ್ದಕ್ ಮ್ಯಾಪ್ ಮಾಡಿದ್ದಾರೆ? WTNEYT ಗೆ ಮ್ಯಾಪ್ ಮಾಡಿದ್ದಾರೆ. ಸರಿನಾ? ಓಕೆ. ಸೊ ಫಸ್ಟ್ ಪೊಸಿಷನ್ಸ್ ನೋಡ್ಕೊಂಡ್ ಬಿಡೋಣ. ವರ್ಕೌಟ್ ಆದ್ರೆ ಫಾಲೋ ಮಾಡ್ಬೋದು ಆಪ್ಷನ್ಸ್ ಅಲ್ಲಿ ಇದ್ರೆ, ಇಲ್ಲಾಂದ್ರೆ ಬಿಟ್ಬಿಡಿ. ಸರಿನಾ? ಸೊ ಟಿ ಅನ್ನೋದು 20th ಲೆಟರ್. ಹೌದಾ? ಆಮೇಲೆ W ಅನ್ನೋದು 23rd ಲೆಟರ್.
20 ಇದ್ದು 23 ಆಯ್ತು. ಅಂದ್ರೆ ಏನ್ ಮಾಡಿದಾಗ +3 ಮಾಡಿದಾಗ ನಮ್ಗೆ ಯಾವ್ದು ಕಂಡು ಹಿಡಿಬೇಕು? THIRTY ಇದಕ್ಕೆ ಕಂಡು ಹಿಡಿಬೇಕು, ಸರಿನಾ? ಸೊ ಈ ಟಿ ಅನ್ನೋದು ಮತ್ತೆ 20th ಲೆಟರ್. ಏನ್ ಆಡ್ ಮಾಡ್ಬೇಕು? ಈ ಲಾಜಿಕ್ ಪ್ರಕಾರ 3 ಆಡ್ ಮಾಡ್ಬೇಕು. 3 ಆಡ್ ಮಾಡಿದ್ರೆ ಇಲ್ಲಿ ಏನ್ ಸಿಗ್ಬೇಕು? 23 ವಿಚ್ ಇಸ್ W. ಆದ್ರೆ ನಿಮ್ ಆಪ್ಷನ್ಸ್ ನೋಡಿದ್ರೆ ಎಲ್ಲೂ ಆಪ್ಷನ್ಸ್ ಅಲ್ಲಿ W ಇಂದ ಸ್ಟಾರ್ಟ್ ಆಗುವ ಆನ್ಸರೇ ಇಲ್ಲ. ಹೌದಾ? ಹಾಗಾದ್ರೆ ಇದ್ರ ಅರ್ಥ ಏನಾಯ್ತು? ಪೊಸಿಷನ್ಸ್ ನನಗೆ ಬೇಡ. ಅದ್ರ ಅರ್ಥ ಪೊಸಿಷನ್ಸ್ ನನಗೆ ಬೇಡ. ಓಕೆನಾ? ಸೊ ಪೊಸಿಷನ್ಸ್ ಬೇಡ ಅಂದ್ಮೇಲೆ ನೆಕ್ಸ್ಟ್ ಏನಾದ್ರೂ ಒಂದ್ ಸಾಮ್ಯತೆ ನೋಡ್ಬೇಕು, ಶ್ರೇಣಿ ನೋಡ್ಬೇಕು, ಇಲ್ಲ ರೀಅರೇಂಜ್ಮೆಂಟ್ ನೋಡ್ಬೇಕು. ಓಕೆ, ಸೊ ಫಾರ್ವರ್ಡ್ ಸೀಕ್ವೆನ್ಸ್ ಫಸ್ಟ್ ಲೆಟರ್ ಇಂದ ಫಸ್ಟ್ ಲೆಟರ್ ನೋಡಿದ್ವಿ, ಯೂಸ್ ಆಗ್ಲಿಲ್ಲ. ಹೌದಾ? ಟಿ ಇಂದ ಡಬ್ಲ್ಯೂಗೆ +3 ಇತ್ತು, ಫಸ್ಟ್ ಟು ಫಸ್ಟ್ ಯೂಸ್ ಆಗ್ಲಿಲ್ಲ, ಬಿಡಿ. ಓಕೆ, ಫಸ್ಟ್ ಇಂದ ಲಾಸ್ಟ್ ಗೆ ನೋಡೋಣ ಏನಾದ್ರೂ ಸಿಗುತ್ತಾ. ಓಕೆ, ಈಗ ಟಿ ಇದ್ದಿದ್ದು ಟಿ ಆಯ್ತು ಅನ್ಕೋಬಹುದು. ಫಸ್ಟ್ ಲೆಟರ್ ಅನ್ನ ಲಾಸ್ಟ್ ಲೆಟರ್ ಬರ್ದಿದ್ದಾರೆ. ಹಾಗಾದ್ರೆ ಡಬ್ಲ್ಯೂ ನ ಇಲ್ಲಿ ಬರಿಬೇಕಲ್ವಾ? ಆದ್ರೆ ಬರ್ದಿಲ್ಲ. ಕರೆಕ್ಟ್, ಫಸ್ಟ್ ಇದ್ದಿದ್ದು ಲಾಸ್ಟ್ ಬರ್ದಿದ್ದಾರೆ ಅನ್ಕೊಂಡ್ರೆ ಸೆಕೆಂಡ್ ಇದ್ದಿದ್ದು ಸೆಕೆಂಡ್ ಲಾಸ್ಟ್ ಬರಿಬೇಕು, ಅದು ಬರ್ದಿಲ್ಲ. ಹೌದಾ? ಬಿಡಿ, ಸ್ವಲ್ಪ ಲೆಟರ್ ಕಡೆ ಗಮನ ಕೊಡಿ. ಟಿ ಇದ್ದಿದ್ದು ಇಲ್ಲೊಂದು ಟಿ ಇದೆ, ಇಲ್ಲೊಂದು ಟಿ ಇದೆ. ಆಮೇಲೆ ನಿಮ್ಗೆ ಮತ್ತೆ ಎಲ್ಲೆಲ್ಲಿ ಟಿ ಸಿಗ್ತಾ ಇದೆ? ಇಲ್ಲೊಂದು ಟಿ ಸಿಗ್ತಾ ಇದೆ, ಇಲ್ಲೊಂದು ಟಿ ಸಿಗ್ತಾ ಇದೆ, ಸರಿನಾ? ಸೊ ಇಲ್ಲಿ ಫಸ್ಟ್ ಪೊಸಿಷನ್ ಅಲ್ಲಿ ಇತ್ತು, ಇಲ್ಲಿ ಸೆಕೆಂಡ್ ಪೊಸಿಷನ್ ಅಲ್ಲಿ ಬಂದಿದೆ. ನೆಕ್ಸ್ಟ್ ಏನಿದೆ? ಡಬ್ಲ್ಯೂ ಇದೆ, ಇಲ್ಲಿದೆ ಡಬ್ಲ್ಯೂ. ಕರೆಕ್ಟಾ? ಸೊ ಪ್ರತಿ ಸಲ ಫಾರ್ವರ್ಡ್ ಬ್ಯಾಕ್ವರ್ಡ್ ಹಂಗೆ ಇರ್ಬೇಕಾ? ಅವಶ್ಯಕತೆ ಇಲ್ಲ. ಈಗ ನೋಡಿ, ನಾನು ಗ್ರೂಪ್ ಮಾಡ್ತೀನಿ. ಈ ತರ 6 ಲೆಟರ್ ಇದಾವ, 6 ಲೆಟರ್ ಅನ್ನ ನಾನು ಈ ತರ ಗ್ರೂಪ್ ಮಾಡ್ತೀನಿ. ಓಕೆ, ಫಸ್ಟ್ ಗ್ರೂಪ್ ಏನಿದೆ? TW. ಅದನ್ನ ಇಲ್ಲಿ ಉಲ್ಟಾ ಮಾಡಿ ಬರ್ದಿದಾರ, WT. ಕರೆಕ್ಟ್, ಫಸ್ಟ್ ಗ್ರೂಪ್ TW, ಅದನ್ನ WT ಅಂತ ಬರ್ದಿದ್ದಾರೆ. ಇದು ಫಸ್ಟ್ ಗ್ರೂಪ್. ಸೆಕೆಂಡ್ ಗ್ರೂಪ್ ನಲ್ಲಿ ಏನಿದೆ? EN ಇದೆ, EN ಅನ್ನ NE ಅಂತ ಬರ್ದಿದ್ದಾರೆ. ಹೌದಾ? ಫಸ್ಟ್ ಗ್ರೂಪೇ ಇದೆ, ಉಲ್ಟಾ ಮಾಡಿದ್ದಾರೆ. ಸೆಕೆಂಡ್ ಗ್ರೂಪ್ ಅನ್ನ ಸೆಕೆಂಡ್ ಪೊಸಿಷನ್ ಅಲ್ಲೇ ಇದೆ, ಉಲ್ಟಾ ಮಾಡಿದ್ದಾರೆ. ಥರ್ಡ್ ಗ್ರೂಪ್ ಪೊಸಿಷನ್ ಥರ್ಡ್ ಇದೆ, YT TY ಇದ್ದಿದ್ದು YT ಅಂತ ಬರ್ತಿದ್ದಾರೆ. ಹೌದಾ? ಸೊ ಏನ್ ಹೇಳ್ಬೋದು? ಎರಡೆರಡು ಲೆಟರ್ ಅನ್ನ ಫಸ್ಟ್ ಎರಡೆರಡು ಲೆಟರ್ ಅನ್ನ ಉಲ್ಟಾ ಮಾಡಿ ಬರ್ದಿದ್ದಾರೆ. ಹಾಗಾದ್ರೆ 30 ಅನ್ನೋದನ್ನ ಹೇಗ್ ಬರಿಬಹುದು? 30 ಅನ್ನೋದನ್ನ ನಾನು ಗ್ರೂಪ್ ಮಾಡ್ಕೊಂಡ್ರೆ ಇದೊಂದು ಗ್ರೂಪ್, ಇದೊಂದು ಗ್ರೂಪ್, ಇದೊಂದು ಗ್ರೂಪ್ ಮಾಡ್ಕೊಂಡ್ರೆ ಸೊ ಫಸ್ಟ್ ಗ್ರೂಪೇ ಉಳಿಯುತ್ತೆ. TH ಇದ್ದಿದ್ದು HT ಆಗುತ್ತೆ, IR ಇದ್ದಿದ್ದು ಏನಾಗುತ್ತೆ? IR ಇದ್ದಿದ್ದು RI ಆಗುತ್ತೆ, TY ಇದ್ದಿದ್ದು YT ಆಗುತ್ತೆ. ಹೌದಾ? ಸೊ ದಿಸ್ ಇಸ್ ದ ಡಿ ಕೋಡ್. ಈ ತರ ಆಪ್ಷನ್ ಎಲ್ಲಿದೆ? HTRIYT, ಆಪ್ಷನ್ A. ಓಕೆ, ಸೊ ಆಪ್ಷನ್ A ಇಸ್ ಯೋರ್ ಕರೆಕ್ಟ್ ಆನ್ಸರ್, ಸರಿನಾ? ಸೊ ನೋಡ್ಬೋದು, ಅಲ್ಲಿ ಹೇಳಿದ್ರಲ್ಲ ರೀಅರೇಂಜ್ಮೆಂಟ್ ಮಾಡ್ಕೋಬೇಕು. ಸೊ ನಾವೀ ನಮ್ ಪ್ರಕಾರ ಏನ್ ರೀಅರೇಂಜ್ ಮಾಡ್ಕೊಂಡ್ವಿ? ರೀಅರೇಂಜ್ ಅಂದ್ರೆ ಲೆಟರ್ಸ್ ಏನು ಮಿಸ್ಪ್ಲೇಸ್ ಮಾಡೋದಿಲ್ಲ, ಬರೀ ಗ್ರೂಪ್ ಮಾಡ್ಕೊಂಡ್ವಿ. ಓಕೆ, ಗ್ರೂಪ್ ಮಾಡಿದಾಗ ಏನ್ ಗೊತ್ತಾಯ್ತು? ಎರಡೆರಡು ಲೆಟರ್ ಅನ್ನು ಉಲ್ಟಾ ಮಾಡಿ ಬರ್ತಿದ್ದಾರೆ. ನೆಕ್ಸ್ಟ್ ಒನ್ ಸೆಕೆಂಡ್. In a certain coded language, ಇದಾಯ್ತಲ್ಲ. ನೆಕ್ಸ್ಟ್, in a coded language, YENKNOM is coded as monkey. Then the code if REGIT is ಏನ್ ಹೇಳ್ತಾರೆ? ಮಂಕಿ ಪದವನ್ನು ಸಂಕೇತ ಭಾಷೆಯೊಂದರಲ್ಲಿ YENKNOM ಎಂದು ಸಂಕೇತಿಸಿದರೆ ಅದೇ ಭಾಷೆಯಲ್ಲಿ REGIT ಏನಾಗುತ್ತೆ? ಓಕೆನಾ? ಸೊ ಸ್ವಲ್ಪ ನೋಡ್ಕೊಂಡ್ ಬಿಡೋಣ. ಯಾವ ಪದ ಏನ್ ಮ್ಯಾಪ್ ಮಾಡಿದ್ದಾರೆ? MONKEY, ಮಂಕಿ ಅನ್ನೋ ಪದ ಏನಾಗಿದೆ? YENKNOM ಆಗಿದೆ. ಒನ್ ಸೆಕೆಂಡ್, ಮಂಕಿ ಪದದಲ್ಲಿ 6 ಲೆಟರ್ ಇದೆ, ಆದ್ರೆ ಇದ್ರಲ್ಲಿ 7 ಲೆಟರ್ ಇದೆಯಾ? 6 ಇದ್ದಿದ್ 7 ಇಲ್ಲಿ ಎಷ್ಟಿದೆ? 1 2 3 4 5, ಇಲ್ಲೂ 5 ಇದೆ, ಇಲ್ಲೂ 1 2 3 4 5 6,
2 3 4 5 ಇಲ್ಲ ನೋಡಿ, ಸ್ವಲ್ಪ ಕ್ವಶನ್ ಮಿಸ್ಟೇಕ್ ಇದೆ ನೋಡಿ. ಇಲ್ಲಿ 6 ಲೆಟರ್ ಇದೆಯಲ್ಲ, ಇಲ್ಲೂ 6 ಲೆಟರೇ ಇರ್ಬೇಕು. ನೋಡೋಣ, 1 ನಿಮಿಷ. ಪಟ್ ಅಂತ ನೋಡಿದ ತಕ್ಷಣ ಏನ್ ಕಾಣ್ತಾ ಇದೆ? ಫಸ್ಟ್ ಲೆಟರ್ ಲಾಸ್ಟ್ ಬರ್ದಿದ್ದಾರೆ, ಸೆಕೆಂಡ್ ಲೆಟರ್ ಸೆಕೆಂಡ್ ಲಾಸ್ಟ್ ಬರ್ದಿದ್ದಾರೆ, ಥರ್ಡ್ ಲೆಟರ್ ಥರ್ಡ್ ಲಾಸ್ಟ್ ಬರ್ದಿದ್ದಾರೆ, ಫೋರ್ತ್ ಲೆಟರ್ ಫೋರ್ತ್ ಲಾಸ್ಟ್ ಇದೆ. ಈ ಇದ್ದಿದ್ದು ಇಲ್ಲಿದೆ, ಅಂದ್ರೆ ಇದೊಂದು ಎಕ್ಸ್ಟ್ರಾ ಇದೆ, ಇದು ಎನ್ ರಾಂಗ್. ಇದು ನೋಡಿ, ಇದೆ ಎಕ್ಸ್ಟ್ರಾ ಬರ್ದಿದ್ದಾರೆ. ಲಾಸ್ಟ್ ಇದ್ದಿದ್ದು ಫಸ್ಟ್ ಇದೆ. ಹೌದಾ? ತುಂಬಾ ಸಿಂಪಲ್, ಏನ್ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಏನು ಅಲ್ಲಿ ಆ ಸುಮನ ಅನ್ನೋ ಒಂದು ಎಕ್ಸಾಂಪಲ್ ಕೊಟ್ಟಿದ್ರಲ್ಲ, ಸೇಮ್. ಸೊ ಫಸ್ಟ್ ಲೆಟರ್ ಲಾಸ್ಟ್, ಸೆಕೆಂಡ್ ಲೆಟರ್ ಸೆಕೆಂಡ್ ಲಾಸ್ಟ್, ಥರ್ಡ್ ಲೆಟರ್ ಥರ್ಡ್ ಲಾಸ್ಟ್. ಓಕೆ, ಅಂದ್ರೆ ಲೆಫ್ಟ್ ಇಂದ ರೈಟ್ ಬರ್ದಿರೋ ಸ್ಪೆಲ್ಲಿಂಗ್ ಇನ್ನ ರೈಟ್ ಇಂದ ಲೆಫ್ಟ್ ಬರಿಬೇಕು ಅಷ್ಟೇ. ತುಂಬಾ ಸಿಂಪಲ್. MONKEY, ಇದನ್ನ ಉಲ್ಟಾ ರೀಡ್ ಮಾಡಿ ಏನಾಗುತ್ತೆ? YEKNOM. ಅದೇ ಬರ್ದಿರೋದ್ರಲ್ವಾ ಅಲ್ಲಿ, YEKNOM. ಹಾಗಾದ್ರೆ ಲೆಟರ್ಸ್ ಅನ್ನ ಉಲ್ಟಾ ಬರ್ದಿದ್ದಾರೆ. ಸೊ ಆ ಲಾಜಿಕ್ ಪ್ರಕಾರ REGIT ಏನಾಗ್ಬೇಕಪ್ಪ? ಸೊ ಈ ಲೆಫ್ಟ್ ಇಂದ ರೈಟ್ ಬರ್ದಿರೋದನ್ನ ರೈಟ್ ಇಂದ ಲೆಫ್ಟ್ ಬರಿಬೇಕು. ಹಾಗಾದ್ರೆ ಫಸ್ಟ್ ಏನ್ ಬರುತ್ತೆ? T ಬರುತ್ತೆ, ಆಮೇಲೆ I ಬರುತ್ತೆ, ಆಮೇಲೆ G ಬರುತ್ತೆ, ಆಮೇಲೆ E ಬರುತ್ತೆ, ಆಮೇಲೆ R ಬರುತ್ತೆ. ಟೈಗರ್. ಓಕೆ, ಸೊ ವಾಟ್ ಇಸ್ ಯ ಆನ್ಸರ್? ಆಪ್ಷನ್ A. Yes. So if you want to write like this, GIT. Okay. So first letter last ಬರ್ಬೇಕು, ಇದು ಇಲ್ಲಿ ಬರ್ಬೇಕು, ಇದು ಇಲ್ಲಿ ಬರ್ಬೇಕು, ಈ ಲೆಟರ್ ಇಲ್ಲಿ ಬರ್ಬೇಕು, ಈ ಲೆಟರ್ ಇಲ್ಲಿ ಬರ್ಬೇಕು. ಟೈಟ್ ಪ್ರಾಪರ್ ಆಗಿ ಬರೆಯೋದಂದ್ರೆ this is actually decoding. Okay. Option A is the answer. Next. In a code language, Titan is written as 2099-20114. Then in the same language, word is written as. Okay. So Titan ಅನ್ನೋ ಪದನ ಒಂದು ಕೋಡಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಈ ನಂಬರ್ಸ್ ಅನ್ನ ಬರೆದ್ರೆ ಅದೇ ತರ ವರ್ಡ್ ಏನಾಗುತ್ತೆ? ಸೊ ಫಸ್ಟ್ ಇದನ್ನ ಡಿಕೋಡ್ ಮಾಡ್ಕೊಂಡ್ ಬಿಡೋಣ. ಇದು ಡಿಕೋಡ್ ಮಾಡ್ಕೊಂಡ್ರೆ ಬರೆಯೋದೇನ್ ದೊಡ್ಡ ಕೆಲಸ ಅಲ್ಲ, ಸರಿನಾ? ಸೊ ಇಲ್ಲಿ ಏನ್ ಕಾಣಿಸ್ತಾ ಇದೆ? ನೋಡಿದ ತಕ್ಷಣ ಲೆಟರ್ಸ್ ಇದಾವೆ, ಏನೋ ಸ್ವಲ್ಪ ನಂಬರ್ಸ್ ಇದಾವೆ. ನಂಬರ್ಸ್ ಅಂತ ಬಂದ ತಕ್ಷಣ ಫಸ್ಟ್ ನೀವು ಪ್ಲೇಸಸ್ ಹೋಗ್ಬಿಡಿ. ಓಕೆನಾ? ಸೊ T ಅನ್ನೋದು 20th ಲೆಟರ್, I ಅನ್ನೋದು 9th ಲೆಟರ್, T ಅನ್ನೋದು ಮತ್ತೆ 20th ಲೆಟರ್, A ಅನ್ನೋದು ಫಸ್ಟ್ ಲೆಟರ್, N ಅನ್ನೋದು 14th ಲೆಟರ್. ಸರಿನಾ? ಸೊ ಸ್ವಲ್ಪ ಇದನ್ನ ನೋಡ್ಕೊಂಡ್ ಬಿಡೋಣ. ಏನ್ ಜಾಸ್ತಿ ಏನು ಟಾಸ್ಕ್ ಇಲ್ಲ. ಅದೇ ನಂಬರ್ ಅನ್ನ ಸೀರಿಯಲ್ ವೈಸ್ ಬರ್ದಿದಾರಲ್ಲ, 20 9 20 1 40. ಅಂದ್ರೆ ಏನಾಯ್ತಪ್ಪ? ಇಲ್ಲಿ ಕೊಟ್ಟಿರೋ ಲೆಟರ್ಸ್ ಪ್ಲೇಸಸ್ ಅನ್ನ ಸೀರಿಯಲ್ ವೈಸ್ ಬರ್ದಿದ್ದಾರೆ ಅಷ್ಟೇ. ಹಾಗಾದ್ರೆ ವರ್ಡ್ ಏನಾಗ್ಬೇಕು? ಇದ್ರ ಪ್ಲೇಸಸ್ ನಮ್ಗೆ ಗೊತ್ತಿರ್ಬೇಕು. W ಅನ್ನೋದು 23rd, ಇದು 15, ಇದು 18, ಇದು 4th ಲೆಟರ್. ಕರೆಕ್ಟ್ ಅಲ್ವಾ? W is 23, O 15, R is 18, D is 4. ಕರೆಕ್ಟ್? ಹಾಗಾದ್ರೆ ಇದಕ್ಕೆ ಏನಾಗುತ್ತೆ? 23 15 18 4. 23 15 18 4. ಯಾವುದು? ಆಪ್ಷನ್ ಬಿ, 23 15 18 4. ಓಕೆ, ಆಪ್ಷನ್ ಬಿ ಸರಿಯಾದ ಉತ್ತರ. ಏನು ಕೋಡ್ ಡಿಕೋಡ್? ಇಲ್ಲಿ ಕೊಟ್ಟಿರೋ ಲೆಟರ್ಸ್ ಪೊಸಿಷನ್ಸ್ ಅನ್ನ ಸೀರಿಯಲ್ ವೈಸ್ ಬರ್ದಿದ್ದಾರೆ ಅಷ್ಟೇ. ಎಸ್. ನೆಕ್ಸ್ಟ್, ಇನ್ ಅ ಸರ್ಟನ್ ಕೋಡ್, ಪೊಟ್ಯಾಟೋ, POTAT. ಆಮೇಲೆ ಒಂದ್ ನೆನ್ಪಿಟ್ಕೊಳ್ಳಿ, ಈ ತರ ವರ್ಬಲ್ ಕ್ವಶನ್ಸ್ ಇದ್ದಾಗ ಏನೋ ಒಂದು ವರ್ಡ್ ಕೊಟ್ಟಿರ್ತಾರೆ, ಬೈ ಚಾನ್ಸ್ ಸ್ಪೆಲ್ಲಿಂಗ್ ಅವ್ರು ಏನ್ ಕೊಟ್ಟಿರ್ತಾರೆ ಅದನ್ನೇ ಇಟ್ಕೊಳ್ಳಿ. ಯಾವಾಗ್ಲೂ ಸ್ಪೆಲ್ಲಿಂಗ್ ಇದನ್ ಮಾಡಕ್ ಹೋಗ್ಬೇಡಿ, ಸರಿನಾ? ಈಗ ಫಾರ್ ಎಕ್ಸಾಂಪಲ್, ಈ ಬ್ರಿಟನ್ ಲ್ಯಾಂಗ್ವೇಜು ಮತ್ತು ಅಮೆರಿಕನ್ ಲ್ಯಾಂಗ್ವೇಜ್ ಅಲ್ಲಿ ಸ್ವಲ್ಪ ಎಲ್ಲ ಚೇಂಜಸ್ ಆಗ್ತಾವಲ್ಲ. ಕಲರ್ ಅನ್ನ ಈ ತರನು ಬರೀತಾರೆ, ಈ ತರನು ಬರೀತಾರೆ. ಸಪೋಸ್ ನನ್ ಕ್ವಶನ್ ಅಲ್ಲಿ ಈ ತರ ಕೊಟ್ರೆ, ಮ್ಯಾಮ್ ಇಲ್ಲ ಕಲರ್ ಸ್ಪೆಲ್ಲಿಂಗ್ ಇದು ಅಂತ ನೀವು ರೀರೈಟ್ ಮಾಡಬಾರ್ದು. ಯಾವತ್ತೂ ಏನು ರೀರೈಟ್ ಮಾಡಕ್ ಹೋಗ್ಬೇಡಿ, ಅದು ಏನ್ ಸ್ಪೆಲ್ಲಿಂಗ್ ಇರುತ್ತೆ ಹಾಗೆ ಇಟ್ಕೊಳ್ಳಿ. ಓಕೆನಾ? ಸೊ ಈ ತರ ಸುಮಾರು ಬರುತ್ತೆ ಒಂದೊಂದ್ಸಲ ಸಿಚುವೇಶನ್ಸ್, ಬಟ್ ಡೋಂಟ್ ರೀರೈಟ್. ಅವ್ರು ಏನ್ ಕೊಟ್ಟಿದ್ದಾರೆ ಅದನ್ನೇ. ಓಕೆ, ಸೊ ಇನ್ ಅ ಸರ್ಟನ್ ಕೋಡ್, ಪೊಟ್ಯಾಟೋ ಇಸ್ ಡಿಕೋಡೆಡ್ ಫ್ರಮ್
16, 15, TA, 20, 15. Then in the same language, what is the code for tomato? ಸರಿನಾ? ಸೊ ಏನ್ ಹೇಳ್ತಾರೆ, ಪೊಟ್ಯಾಟೊ ಅನ್ನೋ ವರ್ಡ್ ಯಾವ್ದ್ರಿಂದ ಬರ್ಕೊಂಡಿದ್ದಾರೆ, ಯಾವ ಕೋಡಿಂದ ಬರ್ಕೊಂಡಿದ್ದಾರೆ, ಈ ಕೋಡಿಂದ ಬರ್ಕೊಂಡಿದ್ದಾರೆ. ಓಕೆ, ಸೊ ಫಸ್ಟ್ ಇದನ್ನ ಡಿಕೋಡ್ ಮಾಡೋಣ. ಏನ್ ಕಾಣ್ತಾ ಇದೆ ನೋಡಿದ ತಕ್ಷಣ? ಏನೋ ನಂಬರ್ಸ್ ಕಾಣ್ತಾ ಇದಾವೆ. ನಂಬರ್ಸ್ ಕಾಣ್ತಾ ಇದಾವ ಅಂದ ತಕ್ಷಣ ಪೊಸಿಷನ್ಸ್ ಬರ್ಕೊಳ್ಳಿ. ಓಕೆ, ಸೊ P ಅನ್ನೋದು 16th ಲೆಟರ್, P ಅನ್ನೋದು 16th ಲೆಟರ್, O ಅನ್ನೋದು 15th ಲೆಟರ್, T ಅನ್ನೋದು 20th, A ಅನ್ನೋದು ಫಸ್ಟ್, T ಅನ್ನೋದು 20th, ಮತ್ತಿದೆ 15. ಸರಿನಾ? ಸೊ ಏನ್ ಕಾಣ್ತಾ ಇದೆ ನಮ್ಗೆ, ಏನ್ ಕೋಡ್ ಮಾಡಿದ್ದಾರೆ? P ಅನ್ನೋದು 16 ಆಯ್ತು ಅಂದ್ರೆ ಅದ್ರ ಪೊಸಿಷನ್ ಬರ್ದಿದ್ದಾರೆ. O ಅನ್ನೋದು 15 ಆಯ್ತು ಅಂದ್ರೆ ಅದನ್ನು ಪೊಸಿಷನ್ ಬರ್ದಿದ್ದಾರೆ. T ಅನ್ನೋದು ಮಾತ್ರ Tನೇ ಉಳ್ಕೊಂಡಿದೆ, A ಅನ್ನೋದು ಮಾತ್ರ Aನೇ ಉಳ್ಕೊಂಡಿದೆ. ಮತ್ತೆ T ಅನ್ನೋದು 20 ಪೊಸಿಷನ್, O ಅನ್ನೋದು 15th ಪೊಸಿಷನ್. ಅದ್ರ ಅರ್ಥ ಏನು? 6 ಲೆಟರ್ ಇದಾವೆ. 6 ಲೆಟರ್ ಅಲ್ಲಿ ಫಸ್ಟ್ ಎರಡದ್ದು ಪೊಸಿಷನ್ ಬರೆದಿದ್ದಾರೆ, ಮಧ್ಯದ ಲೆಟರ್ಸ್ ಇಟ್ಟಿದ್ದಾರೆ, ಮತ್ತೆ ಲಾಸ್ಟ್ ಲೆಟರ್ಸ್ ಪೊಸಿಷನ್ ಬರ್ದಿದ್ದಾರೆ. ಸರಿನಾ? 2 ಲೆಟರ್ದು ನಂಬರ್ಸ್, 2 ಲೆಟರ್ ಹಾಗೆ, ಮತ್ತೆ 2 ನಂಬರ್ಸ್ ಲೆಟರ್. ಹಾಗಾದ್ರೆ ನಮ್ಗೆ ಏನ್ ಬೇಕು? ಟೊಮ್ಯಾಟೊ ಅನ್ನೋದ್ ಬೇಕು. ಹೌದಾ? ಸೊ ಇದ್ರಲ್ಲೂ ಎಷ್ಟಿದಾವೆ? 6 ಲೆಟರ್ಸ್ ಇದಾವೆ. 2 ಲೆಟರ್ದು ನಂಬರ್ ಬರಿಬೇಕು, ಮಧ್ಯದ 2 ಲೆಟರ್ ಹಾಗೆ ಇಡಬೇಕು, ಲಾಸ್ಟ್ 2 ಲೆಟರ್ ನಂಬರ್ ಬರಿಬೇಕು. ಹೌದಾ? ಸೊ T ಅನ್ನೋದು 20, ಇದು 15, ಇದಂತೂ ಹಾಗೆ ಇಡ್ಬೇಕಲ್ಲ, ತೊಂದ್ರೆ ಇಲ್ಲ. ಓಕೆ, ಸೊ ಏನಾಗುತ್ತೆ? 2015 MA 2015. ತುಂಬಾ ಈಸಿ. ಹೌದಾ? 2015 MA 2015. ಯಾವ ಆಪ್ಷನ್ ಆಗುತ್ತೆ ಇದಕ್ಕೆ? ಆಪ್ಷನ್ A. ಓಕೆ, ಮಧ್ಯದ ಹಾಗೆ ಇಟ್ಟಿದ್ದಾರೆ. ಯಾವ್ದಕ್ಕೂ ಬರ್ಕೊಂಡ್ಬಿಡಿ, ನಾಲೆಜ್ ಇರ್ಲಿ. M ಅಂದ್ರೆ 13, A ಅಂದ್ರೆ 1. ಆಪ್ಷನ್ A. ನೆಕ್ಸ್ಟ್, in a code language, bundle is coded as EXQGOH. Then what is the code for mother? ಸರಿನಾ? ಸೊ ಒಂದು ಲ್ಯಾಂಗ್ವೇಜ್ ಅಲ್ಲಿ ಬಂಡಲ್ ಅನ್ನೋ ವರ್ಡ್ ಅನ್ನ BUNDLE ಇದನ್ನ EXQGOH ಗೆ ಕೋಡ್ ಮಾಡಿದ್ರೆ ಅದೇ ಲ್ಯಾಂಗ್ವೇಜ್ ಅಲ್ಲಿ ಮದರ್ ಅನ್ನೋದು ಏನ್ ಕೋಡ್ ಆಗುತ್ತೆ? ಓಕೆ, ಸೊ ವರ್ಡ್ ಇನ್ ಲೆಟರ್ ಇಂದ ಲೆಟರ್ ಇದೆ. ಲೆಟರ್ ಇಂದ ಲೆಟರ್ ಇದ್ದಾಗ ತುಂಬಾ ಸಿಂಪಲ್. ಫಸ್ಟ್ ನಾನು ಹೇಳಿದೀನಿ, ಪೊಸಿಷನ್ಸ್ ನೋಡ್ಕೊಂಡ್ಬಿಡಿ, ಸಿಗ್ತಾ ಇದ್ರೆ ಮಾಡಿ, ಇಲ್ಲ ಅಂದ್ರೆ ಅದನ್ನ ಸ್ಟಾಪ್ ಮಾಡಿ ನೆಕ್ಸ್ಟ್ ಮೆಥಡ್ ಹೋಗೋಣ. ಓಕೆ, ಸೊ ಫಸ್ಟ್ ವಿ ವಿಲ್ ಸಿ. ಇದು ಸೆಕೆಂಡ್ ಲೆಟರ್, ಇದು 21st ಲೆಟರ್, ಇದು 14th ಲೆಟರ್, 4th ಲೆಟರ್, ಇದು 12th ಲೆಟರ್, ಇದು 15th ಲೆಟರ್. ಸೊ ದಿಸ್ ಇಸ್ 5, X ಅಂದ್ರೆ 24, this is 17, 7, 15, 8. ಸರಿನಾ? ಈಗ B ಇದ್ದಿದ್ E ಆಯ್ತು ಅಂದ್ರೆ 2 ಇದ್ದಿದ್ 5 ಆಯ್ತು. ಯಾವಾಗ 2 ಇದ್ದಿದ್ 5 ಆಗುತ್ತೆ? +3 ಮಾಡಿದಾಗ. ಅದರ ಅರ್ಥ ಏನು? ಇಲ್ಲಿ +3 ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇಲ್ಲೂ +3 ಮಾಡಿ ನೋಡೋಣ ಸಿಗುತ್ತಾ? ಅದ್ ಯಾವ ಆ ತರ ಏನಾದ್ರೂ ಆಪ್ಷನ್ ಇದ್ರೆ ಪ್ರೊಸೀಡ್ ಮಾಡೋಣ. ಓಕೆ, ಸೊ +3, 13 + 3 ಅಂದ್ರೆ ಎಷ್ಟಪ್ಪ? 16. 16th ಲೆಟರ್, 16th ಲೆಟರ್ ಯಾವ್ದು? P. P ಇದೆಯಾ ನಮ್ಮ ಆಪ್ಷನ್ಸ್ ಅಲ್ಲಿ? ಎಲ್ಲ ಕಡೆ ಇದೆ. ಸೊ ಮೇ ಬಿ ಇರ್ಬೋದು. ಓಕೆ, ಇರ್ಬೋದು, ನೋಡೋಣ. ನೆಕ್ಸ್ಟ್ 21 ಇದ್ದಿ 24 ಆಯ್ತು. 21 ಇದ್ದಿ 24 ಆಗುತ್ತೆ, ಮತ್ತೆ +3 ಮಾಡಿದಾಗ. ಸೊ ಇದಕ್ಕೂ +3 ಮಾಡೋಣ. 18th ಲೆಟರ್, 18th ಲೆಟರ್ ಯಾವ್ದಪ್ಪ? R. ಓಕೆ, PR. ನೆಕ್ಸ್ಟ್ 14th ಇದ್ದಿದ್ದು 17th ಆಯ್ತು. ಯಾವಾಗ? ಮತ್ತೆ +3 ಮಾಡಿದಾಗ. ಸೊ ಇಲ್ಲಿ ಮತ್ತೆ ಇದಕ್ಕೂ +3 ಮಾಡಿದ್ರೆ 23 ಆಗುತ್ತೆ. 23 ಲೆಟರ್ ಯಾವುದು? W. ನೆಕ್ಸ್ಟ್ 4th ಇದ್ದಿದ್ದು 7th ಆಯ್ತು. ಹೌದಾ? ಸೊ 4 ಇದ್ದಿದ್ದು 7 ಆಯ್ತು ಅಂದ್ರೆ ಮತ್ತೆ +3. ಸೊ ಇಲ್ಲೂ ಕೂಡ +3. 8 + 3 ಎಷ್ಟಾಗುತ್ತೆ? 11 ಆಗುತ್ತೆ. 11th ಲೆಟರ್ ಯಾವುದು? K. ನೆಕ್ಸ್ಟ್ 12 ಇದ್ದಿದ್ದು 15 ಆಯ್ತು, ಅದ್ರ ಅರ್ಥ ಮತ್ತೆ +3. ಸೊ ಇಲ್ಲೂ ಕೂಡ +3. 8, 8th ಲೆಟರ್ ಇಸ್ H. ನೆಕ್ಸ್ಟ್ 5 ಇದ್ದಿದ್ದು 8 ಆಯ್ತು, ಅದರ ಅರ್ಥ ಇಲ್ಲೂ ಕೂಡ +3. ಹೌದಾ? ಸೊ ಅದನ್ನ ಇಲ್ಲೂ +3 ಮಾಡಿದ್ರೆ 18 + 3 21. 21st ಲೆಟರ್ ಯಾವುದು? U.
ಓಕೆ, ಸೊ ಏನಾಯ್ತು, ಈ ಲ್ಯಾಂಗ್ವೇಜ್ ಅಲ್ಲಿ ಡಿ ಕೋಡ್ ಏನ್ ಮಾಡಿದ್ವಿ, ಪ್ರತಿ ಲೆಟರ್ಗೆ +3 ಮಾಡಿದಾಗ ಬರೋ ಲೆಟರ್ PRWKHU. ಯಾವ್ದಪ್ಪ ಆಪ್ಷನ್ ಇದಕ್ಕೆ? ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಎಲ್ಲ ಕಡೆ ಮ್ಯಾಚ್ ಆಯ್ತಲ್ವಾ? ಮ್ಯಾಚ್ ಆದ್ರೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆಗ್ಲಿಲ್ಲ ಅಂದ್ರೆ ದೆನ್ ಅದರ್ ಮೆಥಡ್ಸ್. ಓಕೆ, ನೆಕ್ಸ್ಟ್. ಓಕೆ, ಸೊ ನೆಕ್ಸ್ಟ್ ಸ್ವಲ್ಪ ನೋಡಿ, ತುಂಬಾ ಇಂಪಾರ್ಟೆಂಟ್ ಕ್ವೆಶನ್ಸ್. ಏನ್ ಹೇಳ್ತಾರೆ, the letters in the column 1 are coded in the form of numbers which are written in column 2, but the order of the numbers is different. Read carefully the codes of the letters. Find out the correct answer from the given alternates. ಅದರ ಅರ್ಥ, ಕಂಬ ಸಾಲು 1ರಲ್ಲಿ ಪದಗಳಿವೆ. ನೋಡ್ಬೋದು, ಒಂದು ಟೇಬಲ್ ಇದೆ ನಿಮ್ಮ ಹತ್ರ. ಫಸ್ಟ್ ಕಾಲಮ್ ಅಲ್ಲಿ ಸ್ವಲ್ಪ ಪದಗಳಿದಾವೆ ವಿತ್ ಸರ್ಟನ್ ಲೆಟರ್ಸ್. ಕಂಬ ಸಾಲು 2ರಲ್ಲಿ ಸಂಖ್ಯೆಗಳನ್ನು ನೀಡಿದ್ದು ಅವುಗಳು ಅಕ್ಷರಗಳ ಅನುಕ್ರಮಣಿಕೆಗೆ ಅನುಗುಣವಾಗಿಲ್ಲ ಹಾಗೂ ಪ್ರತ್ಯೇಕವಾಗಿವೆ. ಎಚ್ಚರಿಕೆಯಿಂದ ಓದಿ ಅಕ್ಷರಗಳಿಗೆ ಸಂಖ್ಯಾ ಸಂಕೇತಗಳನ್ನು ಕಂಡುಹಿಡಿದು ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ. ಬಿ ವೆರಿ ಕೇರ್ಫುಲ್. ಏನ್ ಹೇಳ್ತಾರೆ, ಈಗ ಒಂದ್ ಲೆಟರ್ ಕೊಟ್ಟಿದ್ದಾರೆ, ವರ್ಡ್ PAN, ಅದಕ್ಕೆ ಒಂದು ನಂಬರ್ ಕೊಟ್ಟಿದ್ದಾರೆ 372. ಏನ್ ಹೇಳ್ತಾರೆ, ಫಸ್ಟ್ ಆ ಲೆಟರ್ ನಂಬರ್ ಇಲ್ಲ ಅಂತ ಹೇಳ್ತಾರೆ. ಪಿ ಅಂದ್ರೆ ಎಷ್ಟಪ್ಪ? ಪಿ ಅಂದ್ರೆ 16. ಆದ್ರೆ ಅಲ್ಲಿ 16 ಇದೆಯಾ? ಈಗ 3 ಲೆಟರ್ ಇದೆ, 3 ಅಕ್ಷರ ಇದೆ. ಅದ್ರ ಅರ್ಥ ಒಂದ್ ಅಕ್ಷರ 1 ನಂಬರ್ ಅಂದಂಗ ಆಯ್ತು, ಹೌದಾ? 3 ಲೆಟರ್ ಇದೆ, 3 ನಂಬರ್ ಇದೆ, ಅದ್ರ ಅರ್ಥ 1 ಲೆಟರ್ಗೆ 1 ಅಕ್ಷರ. ಆದರೆ ಸಾರಿ, 1 ಲೆಟರ್ಗೆ 1 ನಂಬರ್, ಅಕ್ಷರಗೆ ನಂಬರ್, ಅದೇ ಹೇಳಿದೆ, ಸಾರಿ. 1 ಲೆಟರ್ಗೆ 1 ನಂಬರ್, 3 ಲೆಟರ್ಸ್ 3 ನಂಬರ್ಸ್, ಡಿಜಿಟ್ಸ್. ಓಕೆ, 3 ಲೆಟರ್ಗೆ 3 ಡಿಜಿಟ್ಸ್ ಅಂದಂಗೆ ಒಂದಕ್ಕೆ 1. ಆದ್ರೆ ಕರೆಕ್ಟ್ ಆಗಿದ್ಯಾ? ಏನ್ ಹೇಳ್ತಾರೆ, ಅದೇ ಲೆಟರ್ ನಂಬರ್ ಇಲ್ಲ. ಪಿ ಅಂದ್ರೆ 16, ಅಲ್ಲಿ 16 ಇದೆಯಾ? ಇಲ್ಲ. ಹೋಗ್ಲಿ, ಅದು ಇಲ್ಲ. ಆಮೇಲೆ ಮತ್ತೆ ಏನ್ ಹೇಳ್ತಾರೆ, ಅಕ್ಷರಗಳ ಅನುಕ್ರಮಣಿಕೆಗೆ ಅನುಗುಣವಾಗಿಲ್ಲ. ನಾವ್ ಏನ್ ಒಂದ್ ಅನ್ಕೋಬಹುದು, ಮ್ಯಾಮ್ ಮೇ ಬಿ ಫಸ್ಟ್ ಪಿ ಅಂದ್ರೆ 3, ಎ ಅಂದ್ರೆ 7, ಎನ್ ಅಂದ್ರೆ 2 ಅಂತ ಅನ್ಕೋಬಹುದಾ? ಅದು ಅಲ್ಲ ಅಂತ ಹೇಳ್ತಾರೆ. ಅನುಕ್ರಮವಾಗಿ ಇಲ್ಲ ಅಂದ್ರೆ ಆ PANಗೆ 372ದಲ್ಲಿ ಪಿ ಅನ್ನೋದು 3ನೂ ಆಗಿರ್ಬೋದು, 7ನೂ ಆಗಿರ್ಬೋದು, 2ನೂ ಆಗಿರ್ಬೋದು. ಅದೇ ತರ ಎಗೆ 372 ಏನಾದ್ರೂ ಆಗಿರ್ಬೋದು, ಯಾವುದೋ ಒಂದು ಕೋಡಿಂಗ್ ಲ್ಯಾಂಗ್ವೇಜ್ ಅಲ್ಲಿ. ಅದೇ ತರ ಎನ್ಗೆ 3ನೂ ಇರ್ಬೋದು, 7ನೂ ಇರ್ಬೋದು, 2ನೂ ಇರ್ಬೋದು, ಯಾವುದೋ ಒಂದು ಕೋಡಿಂಗ್ ಲ್ಯಾಂಗ್ವೇಜ್ ಅಲ್ಲಿ. ಅದೇ ತರ ಸೇಮ್ ನೆಕ್ಸ್ಟ್ NIB ಅಂತ ಇದೆ. 3 ಲೆಟರ್ ಇದಾವೆ, 3 ಡಿಜಿಟ್ ಇದಾವೆ. ಅದ್ರ ಅರ್ಥ N 6 ಆಗುತ್ತೆ, I 4 ಆಗುತ್ತೆ, B 3 ಆಗುತ್ತೆ ಅಂತ ಅಲ್ಲ. ಓಕೆ, ಏನೋ ಒಂದು ಕೋಡಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಆ 3 ಲೆಟರ್ಗೆ ಏನೋ ಒಂದು 3 ಡಿಜಿಟ್ ಆಗುತ್ತೆ, ಅನುಕ್ರಮವಾಗಿಲ್ಲ. ಸೊ ಆ ಕೋಡ್ ಅನ್ನ ನಾವು ಡಿಕೋಡ್ ಮಾಡಬೇಕು. ಡಿಕೋಡ್ ಆದ್ಮೇಲೆ ದೆನ್ ಬೇಸ್ಡ್ ಆನ್ ದಿಸ್ ಟೇಬಲ್ ಯು ಹ್ಯಾವ್ ಟು ಸಾಲ್ವ್ ದ ಕ್ವೆಶನ್ಸ್. ಸರಿನಾ? ಸೊ ಹೇಗ್ ಮಾಡೋದು, ಫಸ್ಟ್ ಇದನ್ನ ಫಸ್ಟ್ ಡಿಕೋಡ್ ಮಾಡ್ಬೇಕಲ್ವಾ, ಯಾವ ಲೆಟರ್ಗೆ ಯಾವ ನಂಬರ್ ಅಂತ. 2 ನಮಗೆ ಹೇಳಿದ್ದಾರೆ, ಒಂದು ಲೆಟರ್ ಪೊಸಿಷನ್ ಅಂತೂ ಇಲ್ವೇ ಇಲ್ಲ. ಓಕೆ, ಈಗ ನೋಡ್ಬೋದು ಎ ಅನ್ನೋದು ಫಸ್ಟ್ ಲೆಟರ್, ಆದ್ರೆ ಇಲ್ಲಿ 1 ಇಲ್ವೇ ಇಲ್ಲ, ಹೌದಾ? ಸೊ ಒಂದೇನ್ ಗೊತ್ತಾಯ್ತು, ಪೊಸಿಷನ್ಸ್ ಅಂತೂ ಇಲ್ಲ, ಅನುಕ್ರಮವಾಗೂ ಇಲ್ಲ. ಓಕೆ, ಈ ತರ ಬಂದಾಗ ಏನ್ ಮಾಡಿ, ಓಕೆ, ವಾಟ್ ಯು ಡೂ ಇಸ್ ಸರ್ಚ್ ಫಾರ್ ಸಮ್ ಕಾಮನ್ ಲೆಟರ್ಸ್. ಸರಿನಾ? ಈಗ ನೋಡಿ, ನಾನು ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ ಫಸ್ಟ್ ಮತ್ತೆ ಸೆಕೆಂಡ್. ಈ ಎರಡರಲ್ಲಿ ಯಾವ್ದೋ ಒಂದು ಲೆಟರ್ ಕಾಮನ್ ಇದೆ, ಹೌದಾ? ಯಾವ್ದದು? N ಅನ್ನೋದು ಕಾಮನ್ ಇದೆ. ಸರಿನಾ? ಅದಕ್ಕೆ ಇವೆರಡು ನಂಬರ್ ಕೊಟ್ಟಿದ್ದಾರೆ. ಈಗ ಅಲ್ಲಿ ಒಂದು ಲೆಟರ್ ಕಾಮನ್ ಇದೆ ಅಂದ್ಮೇಲೆ ಅದಕ್ಕೆ ಡಿಕೋಡ್ ಆಗೋ ನಂಬರ್ ಕೂಡ 2 ಕಡೆ ಇರ್ಬೇಕಲ್ವಾ? ಈಗ ಇಲ್ಲಿ ಮತ್ತೆ ಇಲ್ಲಿ ನೋಡಿದ್ರೆ 3 ಅನ್ನೋದು ಕಾಮನ್ ಇದೆ, ಕರೆಕ್ಟ್? ಸೊ ಅಲ್ಲೂ N ಇದೆ, ಇಲ್ಲೂ N ಇದೆ, ಅಲ್ಲೂ 3 ಇದೆ, ಇಲ್ಲೂ 3 ಇದೆ. ಅದ್ರ ಅರ್ಥ N 3 ಆಗಿರ್ಬೇಕು, ಕರೆಕ್ಟ್ ಅಲ್ವಾ? ಯಾಕೆ ಅಲ್ಲೂ N ಬಂದಿದೆ, ಇಲ್ಲೂ N ಬಂದಿದೆ ಅಂದ್ಮೇಲೆ ಆ ಕೋಡಿಂಗ್ ನಲ್ಲಿ ಕೊಟ್ಟಿರೋ ನಂಬರ್ ಕೂಡ 2 ಕಡೆ ಬರ್ಬೇಕು. ಯಾವ ನಂಬರ್ 2 ಕಡೆ ಬಂದಿದೆ? 3 ಅನ್ನೋದು 2 ಕಡೆ ಬಂದಿದೆ.
ಸರಿನಾ? ಓಕೆ. ಸೊ ಇದೇ ತರ ಸರ್ಚ್ ಮಾಡಿ, ಸರ್ಚ್ ಮಾಡ್ತಾ ಹೋಗಿ, ಒಂದೊಂದೇ ಡಿಕೋಡ್ ಮಾಡ್ತಾ ಹೋಗಿ. ಓಕೆ, ನೆಕ್ಸ್ಟ್ ಎಲ್ಲಿ ನೋಡೋಣ? ಇಲ್ಲಿ ಮತ್ತೆ ಇಲ್ಲಿ ನೋಡಿ, ಬಿ. ಬಿ ಅನ್ನೋದು ಅಲ್ಲೂ ಇದೆ ಇಲ್ಲೂ ಇದೆ, ಸರಿನಾ? ಅದ್ರ ಅರ್ಥ, ಓಕೆ, ಹಾಗಾದ್ರೆ ಇಲ್ಲಿ ಮತ್ತೆ ಇಲ್ಲಿ ಯಾವ ನಂಬರ್ ರಿಪೀಟ್ ಆಗಿದೆ? 6 ಅನ್ನೋದು ರಿಪೀಟ್ ಆಗಿದೆ. ಹಾಗಾದ್ರೆ ಬಿ ಎರಡು ಕಡೆ ಇದೆ, 6 ಕೂಡ ಎರಡು ಕಡೆ ಇದೆ ಅಂದ್ಮೇಲೆ ಬಿ ಏನಾಗಿರ್ಬೇಕು? 6 ಆಗಿರ್ಬೇಕು. ಓಕೆ, ನೆಕ್ಸ್ಟ್ ಏನ್ ನೋಡ್ಬೋದು? ಮತ್ಯಾವ್ದು ರಿಪೀಟ್ ಆಗಿದೆ? ಇಲ್ಲಿ ನೋಡಿ, ಇವೆರಡುದ್ರಲ್ಲಿ ಥರ್ಡ್ ಮತ್ತೆ ಫೋರ್ತ್ ಅಲ್ಲಿ ಟಿ ಅನ್ನೋದು ರಿಪೀಟ್ ಆಗಿದೆ, ಹೌದಾ? ಸೊ ಥರ್ಡ್ ಅಲ್ಲೂ ಟಿ ಇದೆ, ಫೋರ್ತ್ ಅಲ್ಲೂ ಟಿ ಇದೆ. ಹಾಗಾದ್ರೆ ಅದ್ರ ನಂಬರ್ಸ್ ನೋಡ್ಕೊಳ್ಳೋಣ. ಇದು ಮತ್ತೆ ಇದ್ರಲ್ಲಿ ಯಾವ ನಂಬರ್ ರಿಪೀಟ್ ಆಗಿದೆ? 1 ಅನ್ನೋದು ರಿಪೀಟ್ ಆಗಿದೆ. ಹಾಗಾದ್ರೆ ಟಿ ಅನ್ನೋದು ಏನಾಯ್ತು? 1 ಆಯ್ತು. ಯಾಕೆ? ಇಲ್ಲೂ ಟಿ ಇದೆ, ಇಲ್ಲೂ ಟಿ ಇದೆ, ಇಲ್ಲೂ 1 ಇದೆ, ಇಲ್ಲೂ 1 ಇದೆ, ಸರಿನಾ? ಆಯ್ತು. ನೆಕ್ಸ್ಟ್ ಮತ್ತೆ ಏನ್ ನೋಡ್ಬೋದು? ಪಿ ನೋಡಿ, ಫಸ್ಟ್ ರಲ್ಲೂ ಪಿ ಇದೆ, ಲಾಸ್ಟ್ ರಲ್ಲೂ ಪಿ ಇದೆ, ಇಲ್ಲೂ ಪಿ ಇದೆ, ಇಲ್ಲೂ ಪಿ ಇದೆ. ಹಾಗಾದ್ರೆ ಲೆಟರ್ ರಿಪೀಟ್ ಆಗಿದೆ ಅಂದ್ಮೇಲೆ ಆ ಕೋಡಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಅದಕ್ಕೆ ಏನ್ ಕೋಡ್ ಕೊಟ್ಟಿದ್ದಾರೆ ಅದು ರಿಪೀಟ್ ಆಗ್ಬೇಕಲ್ವಾ? ಸೊ ಪಿ ಅಲ್ಲಿ 372, ಟಿ ಐ ಪಿ ಅಲ್ಲಿ 241. ಯಾವ ನಂಬರ್ ರಿಪೀಟ್ ಆಗಿದೆ? 2 ಅನ್ನೋದು ರಿಪೀಟ್ ಆಗಿದೆ. ಹಾಗಾದ್ರೆ ಏನಾಯ್ತು? ಪಿ ಅನ್ನೋದು 2 ಆಯ್ತು. ಕರೆಕ್ಟಾ? ಓಕೆ, ಸೊ ಈಗ ನೋಡ್ತಾ ಬರೋಣ, ಮತ್ತೆ ಯಾವ್ದು ರಿಪೀಟ್ ಆಗಿಲ್ಲ ನೋಡ್ತಾ ಬರೋಣ, 1 by 1, ಸರಿನಾ? ಓಕೆ, ಸೊ 1 by 1 ಬರಿತಾ ಹೋಗೋಣ. ಪ್ಯಾನ್ಗೆ ನಮ್ಗೆ ಪಿ ಗೆ ಏನ್ ಸಿಕ್ತಪ್ಪ? ಪಿ ಗೆ 2 ಸಿಕ್ತು, ಎನ್ ಗೆ 3 ಸಿಕ್ತು. ಓಕೆ, ಹಾಗಾದ್ರೆ ಇಲ್ಲಿ ಉಳಿದಿರೋ ನಂಬರ್ ಯಾವುದು? 7. ಹಾಗಾದ್ರೆ ಎ ಏನಾಗಿರುತ್ತೆ? 7 ಆಗಿರುತ್ತೆ, ಹೌದಾ? ಪಿ ಗೆ 2 ಸಿಕ್ತು, ನಂಬರ್ ಏನಿದೆ ಇಲ್ಲಿ? 372. 2 ಆಯ್ತು, 3 ಆಯ್ತು, ಉಳಿದಿರೋದೇನು? ಎ. ಹಾಗಾದ್ರೆ ಎ ಏನಾಯ್ತು? 7 ಆಯ್ತು. ಕರೆಕ್ಟಾ? ನೆಕ್ಸ್ಟ್ ಇದಕ್ಕೆ ನೋಡೋಣ. ಇವಾಗ ನಮ್ಗೆ ಎನ್ ಸಿಕ್ತು, ಎನ್ ಎಷ್ಟಿತ್ತು? 3. ಬಿ ಸಿಕ್ತು 6. ಸೊ ಇಲ್ಲೇನಿದೆ? 6 4 3. 6 ಸಿಕ್ತು, 3 ಸಿಕ್ತು, ಉಳಿದಿರೋದು ಯಾವುದು? 4. ಹಾಗಾದ್ರೆ ಐ ಏನಾಗುತ್ತೆ? ಐ 4 ಆಗುತ್ತೆ. ಓಕೆನಾ? ನೆಕ್ಸ್ಟ್ ಬಿಇ ಟಿ. ನಮ್ಗೆ ಬಿ ಸಿಕ್ತು, ಟಿ ಸಿಕ್ತು, ಯಾವ್ದಪ್ಪ ಅದು? 1. ಹಾಗಾದ್ರೆ ಇಲ್ಲೇನಿದೆ? 1 5 6. 1 ಸಿಕ್ತು, 6 ಸಿಕ್ತು, ಉಳಿದಿರೋದೇನು? 5. ಹಾಗಾದ್ರೆ ಇ ಏನಾಗಿರುತ್ತೆ? 5 ಆಗಿರುತ್ತೆ. ಇ ಅನ್ನೋದೇನಾಯ್ತು? 5 ಆಯ್ತು. ಲಾಸ್ಟ್ ಟಿ ಐ ಪಿ. ಟಿ ಏನ್ ಸಿಕ್ತು? 1. ಪಿ ಏನ್ ಸಿಕ್ತು? 2. ಈಗ 1 ಸಿಕ್ತು, 2 ಸಿಕ್ತು, ಉಳಿದಿರೋದು ಯಾವ್ದು? 4. ಹಾಗಾದ್ರೆ ಐ ಏನಾಯ್ತು? 4 ಆಯ್ತು. ಅದ್ ಹೇಗೋ ಐ ನಮ್ಗೆ ಇಲ್ಲಿ ಸಿಕ್ಕಿದೆ, ಐ ಅನ್ನೋದು 4 ಆಯ್ತು, ಹೌದಾ? ಸೊ ಈಗ ಡಿಕೋಡ್ ಮಾಡ್ಕೊಂಡ್ಮೇಲೆ ಸಿಕ್ಕಿರೋ ನಂಬರ್ಸ್, ಎನ್ ಇಸ್ 3, ಬಿ ಇಸ್ 6, ಟಿ ಇಸ್ 1, ಪಿ ಇಸ್ 2, ಎ ಇಸ್ 2 ನಾ? ಸಾರಿ 7. ಎ ಇಸ್ 7, ಐ ಇಸ್ 4, ಇ ಇಸ್ 5. ಸೊ ಈ ಮೇಲೆ ಡಿಕೋಡ್ ಮಾಡ್ಕೊಂಡ್ ಆದ್ಮೇಲೆ ಇದ್ರ ಪ್ರಕಾರ ನಾವು ಕೆಳಗಡೆ ಇರೋ ಕ್ವಶನ್ಸ್ಗೆ ಆನ್ಸರ್ ಮಾಡ್ಬೇಕು, ಸರಿನಾ? ಸೊ ಮತ್ತೊಂದ್ಸಲ ರಿಪೀಟ್ ಮಾಡ್ತೀನಿ. ಹೇಗೆ ಫಸ್ಟ್ ಏನ್ ಮಾಡ್ಕೊಂಡ್ವಿ? ರಿಪೀಟ್ ಆಗಿರೋ ಲೆಟರ್ಸ್ಗೆ ಬರ್ಕೊಂಡ್ವಿ, ಆಮೇಲೆ ಉಳಿದಿರೋದನ್ನ ಬರಿತಾ ಹೋದ್ವಿ, ಹೌದಾ? ಸೊ ಇಲ್ಲಿ ಪಿ ಸಿಕ್ಕಿತ್ತು, ಎನ್ ಸಿಕ್ಕಿತ್ತು. ಪಿ ಎ ಎನ್ ಅವ್ರಿಗೆ ಏನ್ ಅಂತ ಬರ್ಕೊಂಡಿದ್ದಾರೆ? 372 ಅಂತ ಬರ್ಕೊಂಡಿದ್ದಾರೆ. ಪಿ 2 ಆಗಿ ಎನ್ 3 ಆದಾಗ ಉಳಿದಿರೋದು ನಂಬರು 7. ಹಾಗಾದ್ರೆ ಉಳಿದಿರೋ ಲೆಟರ್ ಆಗುತ್ತೆ, ಎ 7 ಆಗುತ್ತೆ, ಈ ತರ. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್ ರೈಟಿಂಗ್ ದ ವರ್ಡ್ಸ್. ಈ ಕೋಡಿಂಗ್ ನಲ್ಲಿ 9th ಕ್ವೆಶನ್, BEAN ಪದದ ಸಂಕೇತ ಏನಾಗುತ್ತೆ? ಹೌದಾ? BEAN ಪದದ ಸಂಕೇತ ಏನಾಗುತ್ತೆ? ಸೊ ಬಿ ಅಂದ್ರೆ ಎಷ್ಟು? 6, ಇ ಅಂದ್ರೆ 5, ಎ ಅಂದ್ರೆ 7, ಎನ್ ಅಂದ್ರೆ 3. ಸೊ 6 5 7 3. 6 5 7 3, ಆಪ್ಷನ್ ಡಿ. ಓಕೆ, ಸೊ ದಿಸ್ ಇಸ್ ಆಪ್ಷನ್ ಡಿ. ನೆಕ್ಸ್ಟ್ ಇದೇ ಕಾಲಮ್ ಮೇಲೆ ನೆಕ್ಸ್ಟ್ ಕ್ವೆಶನ್ ಇದೆ. ಸೊ ಇದನ್ನ ಇಲ್ಲೇ ಇಡ್ತೀನಿ. ಓಕೆ, ಲೆಟ್ ದಟ್ ಬಿ ಆಸ್ ಇಟ್ ಇಸ್. ಸೊ ಇದು ಎಲ್ಲ ಸಿಕ್ತಲ್ಲ ನಮ್ಗೆ. ಓಕೆ, ದಟ್ ರಿಮೈನಿಂಗ್ ಐ ಕೀಪ್ ಆಸ್ ಇಟ್ ಇಸ್. ಸೊ ಇದೇ ಕಾಲಮ್ ಮೇಲೆ ಎಷ್ಟಿದೆ ಕ್ವೆಶನ್ಸ್ ನೋಡೋಣ. 9th ಕ್ವೆಶನ್, ಎಲ್ಲಿಂದ ಎಲ್ಲಿ? 9th 10th ಐ ಗೆಸ್. Just one second. Okay, next 10th question, the code for the word paint. Okay, so P ಅಂದ್ರೆ ಎಷ್ಟು? P ಅಂದ್ರೆ 2,
ಎ ಅಂದ್ರೆ 7, ಐ ಅಂದ್ರೆ 4, ಎನ್ ಅಂದ್ರೆ 3, ಟಿ ಅಂದ್ರೆ 1. ಸೊ ಏನಾಗುತ್ತೆ 2 7 4 3 1. ಯಾವ್ದಪ್ಪ ಇದಕ್ಕೆ? ಆಪ್ಷನ್ ಬಿ. ಓಕೆ, ಸೊ ಒಂದ್ಸಲ ಬರ್ಕೊಂಡ್ರೆ ನೋಡ್ಬೋದು, ಈಸಿ ಇದೆ, ಅದನ್ನ ಡಿಕೋಡ್ ಮಾಡ್ಕೋಬೇಕು ಅಷ್ಟೇ. ಓಕೆ, ಸೊ ಇದಕ್ಕೆ ಆಪ್ಷನ್ ಬಿ ಆಯ್ತು. ವಾಟ್ ಈಸ್ ದ ಕೋಡ್ ಫಾರ್ ದ ವರ್ಡ್ ಟ್ಯಾಬ್? ಟಿ ಎ ಬಿ. ಟಿ ಅಂದ್ರೆ ಎಷ್ಟು? 1. ಓಕೆ, ಟಿ ಅಂದ್ರೆ 1, ಎ ಅಂದ್ರೆ 7, ಬಿ ಅಂದ್ರೆ 6. 176. ಯಾವ್ದಪ್ಪ ಆಪ್ಷನ್ ಇದಕ್ಕೆ? ಆಪ್ಷನ್ ಡಿ. ಓಕೆ, ನೆಕ್ಸ್ಟ್. ಓಕೆ, ಸೊ 11th ವರ್ಗು ಮಾತ್ರ. ನೆಕ್ಸ್ಟ್ ಕ್ವಶನ್ಗೆ ನೆಕ್ಸ್ಟ್ ಟೇಬಲ್ ಇದೆ, ನೋಡೋಣ. ಸೇಮ್ ಲಾಜಿಕ್. ಓಕೆ, MINPITBANTEN ಡಿಕೋಡ್ ಮಾಡ್ತಾ ಹೋಗೋಣ. ಓಕೆ, ಸೊ ಫಸ್ಟ್ ಯಾವ್ದಾದ್ರು ಒಂದು ಸಿಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ಮೂರು ಕಡೆ ಎನ್ ಇದೆ. ಓಕೆನಾ? ಸೊ ಒಂದು ಕೋಡಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಒಂದ್ ಲೆಟರ್ ಒಂದು ನಂಬರ್ ಕೊಟ್ರೆ ಅದ್ರ ಲೆಟರ್ ರಿಪೀಟ್ ಆದ್ರೆ ನಂಬರು ರಿಪೀಟ್ ಆಗ್ಬೇಕು. ಕರೆಕ್ಟಾ? ಸೊ ಇದು ಮೂರದ್ರಲ್ಲಿ ಏನ್ ರಿಪೀಟ್ ಆಗಿದೆ? 5 ರಿಪೀಟ್ ಆಗಿದೆ. ಕರೆಕ್ಟಾ? ಹಾಗಾದ್ರೆ ಎನ್ ಅನ್ನ ಏನಂತ ಅನ್ಕೋಬಹುದು? 5 ಅಂತ ಅನ್ಕೋಬಹುದು. ನೆಕ್ಸ್ಟ್ ಮತ್ತೇನ್ ರಿಪೀಟ್ ಆಗಿದೆ? ಎಲ್ಲಿ ಐ ರಿಪೀಟ್ ಆಗಿದೆಯಾ ಫಸ್ಟ್ ಮತ್ತೆ ಸೆಕೆಂಡ್ ಅಲ್ಲಿ? ಹೌದಾ? ಸೊ ಫಸ್ಟ್ ಮತ್ತೆ ಸೆಕೆಂಡ್ ಅಲ್ಲಿ ಐ ರಿಪೀಟ್ ಆಗಿದೆ. ಹಾಗಾದ್ರೆ ಫಸ್ಟ್ ಮತ್ತೆ ಸೆಕೆಂಡ್ ಅಲ್ಲಿ ಯಾವ ನಂಬರ್ ರಿಪೀಟ್ ಆಗಿದೆ? 3. ಹಾಗಾದ್ರೆ ಐ ಏನಾಯ್ತು ಇಲ್ಲಿ? 3 ಆಯ್ತು. ಕರೆಕ್ಟಾ? ನೆಕ್ಸ್ಟ್ ಸೆಕೆಂಡ್ ಮತ್ತೆ ಫೋರ್ತ್ ಅಲ್ಲಿ ಟಿ ರಿಪೀಟ್ ಆಗಿದೆ. ಹೌದಾ? ಸೆಕೆಂಡ್ ಮತ್ತೆ ಫೋರ್ತ್ ಅಲ್ಲಿ ಟಿ ರಿಪೀಟ್ ಆಗಿದೆ. ಹಾಗಾದ್ರೆ ಸೆಕೆಂಡ್ ಮತ್ತೆ ಫೋರ್ತ್ ಅಲ್ಲಿ ರಿಪೀಟ್ ಆಗಿರೋ ನಂಬರ್ ಯಾವುದು? 238725. 2 ರಿಪೀಟ್ ಆಗಿದೆ. ಕರೆಕ್ಟಾ? ಓಕೆ, ಎನ್ ಆಯ್ತು. ಆಗಿರೋದನ್ನ ಈ ತರ ಬರ್ಕೊಂಡ್ಬಿಡೋಣ. ಐ ಆಯ್ತು, ಟಿ ಆಯ್ತು. ಮತ್ತೇನಾದ್ರೂ ರಿಪೀಟ್ ಆಗಿದ್ಯಾ? ಇಲ್ಲ ಅಲ್ವಾ? ಓಕೆ, ಸರಿ, ತೊಂದ್ರೆ ಇಲ್ಲ. ಈಗ ನೋಡಿ, MIN. ಈಗ ಐ ಸಿಕ್ತು, ಎನ್ ಸಿಕ್ತು. ಐ ಅಂದ್ರೆ ಎಷ್ಟು? 3, ಎನ್ ಅಂದ್ರೆ 5. ಹೌದಾ? ಹಾಗಾದ್ರೆ ಎಂ ಉಳಿಬೇಕಲ್ವಾ? ಎಂ ಉಳಿದಿರೋ ನಂಬರ್ 1, ಉಳಿದಿರೋ ಲೆಟರ್ ಎಂ. ಹಾಗಾದ್ರೆ ಎಂ ಏನಾಗುತ್ತೆ? 1 ಆಗುತ್ತೆ. ನೆಕ್ಸ್ಟ್ PIT. ಐ ಸಿಕ್ತು, ಐ ಅಂದ್ರೆ 3, ಟಿ ಸಿಕ್ತು, ಟಿ ಅಂದ್ರೆ 2. ಹಾಗಾದ್ರೆ ಉಳಿದಿರೋ ನಂಬರ್ ಯಾವುದು? 8. ಉಳಿದಿರೋ ಲೆಟರ್ ಯಾವುದು? ಪಿ. ಹಾಗಾದ್ರೆ ಪಿ ಏನಾಗುತ್ತೆ? 8 ಆಗುತ್ತೆ. ಹೌದಾ? ನೆಕ್ಸ್ಟ್ BAN. ಇದ್ರಲ್ಲಿ ಎನ್ ಸಿಕ್ಕಿದೆ 5, ಏನು ಸಿಕ್ಕಿಲ್ಲ, ಬಿನು ಸಿಕ್ಕಿಲ್ಲ, 5 ಸಿಕ್ಕಿದೆ. ಹೌದಾ? ಹಾಗಾದ್ರೆ ಎ ಮತ್ತೆ ಬಿ 9 or 4 ಯಾವ್ದಾದ್ರು ಆಗಿರ್ಬೋದು. ಯಾಕೆ? ಎರಡು ಸಿಕ್ಕಿಲ್ಲ ನಮ್ಗೆ. ನೆಕ್ಸ್ಟ್ ನೋಡೋಣ. ಎನ್ ಸಿಕ್ಕಿದೆ 5 ಅಂತ, ಟಿ ಸಿಕ್ಕಿದೆ 2 ಅಂತ. ಹಾಗಾದ್ರೆ ಉಳಿದಿರೋ ಲೆಟರ್ ಯಾವುದು? ಇ. ಇ ಏನಾಗುತ್ತೆ? ಉಳಿದಿರೋ ನಂಬರ್ ಯಾವುದು? 7. ಹೌದಾ? ಸೊ ಬಾಕಿ ಎಲ್ಲ ಸಿಕ್ತು, ಎ ಮತ್ತೆ ಬಿ ಮಾತ್ರ ಸಿಗ್ಲಿಲ್ಲ. ಯಾಕೆ? ಏನು ಸಿಕ್ಕಿಲ್ಲ, ಬಿನು ಸಿಕ್ಕಿಲ್ಲ. AB94 ಯಾವ್ದಾದ್ರು ಆಗಿರ್ಬೋದು, ನೋಡೋಣ. ಓಕೆ, ಸೊ ಐ ಹೋಪ್ ಇಷ್ಟು ಅರ್ಥ ಆಯ್ತು ಅನ್ಕೊಂತೀನಿ ಟೇಬಲ್. ಓಕೆ, ಸೊ ಮ್ಯಾಚ್ ಮಾಡ್ತಾ ಹೋದ್ವಿ, ಉಳಿದಿರೋ ನಂಬರ್ಸ್ ಅನ್ನ ಮ್ಯಾಚ್ ಮಾಡ್ತಾ ಹೋದ್ವಿ. ನೌ ವಿಲ್ ಸಿ ದ ಕ್ವೆಶನ್ಸ್. ಓಕೆ, ಸೊ ಈ ಟೇಬಲ್ ಅನ್ನ ಇಲ್ಲಿ ಹಂಗೆ ಇಡ್ತೀನಿ. ಬೇಸ್ಡ್ ಆನ್ ದಿಸ್ ವಿ ಹ್ಯಾವ್ ಟು ಸಾಲ್ವ್ ದ ಕ್ವೆಶನ್ಸ್. ಈ ಕೋಡಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಈ ಲೆಟರ್ಸ್ ಗೆ ಏನಾಗುತ್ತೆ? ಓಕೆ, ಸೊ ಕೋಡ್ ಫಾರ್ ದ ಲೆಟರ್ ವರ್ಡ್ ಮೀನ್. ಸರಿನಾ? ಸೊ ಎಂ ಅಂದ್ರೆ 1, ಇ ಅಂದ್ರೆ 7, ಎ ಅಂದ್ರೆ ಎ ನಮ್ಗೆ ಗೊತ್ತಿಲ್ಲ, 9 ಆಗಿರ್ಬೋದು, 4 ಆಗಿರ್ಬೋದು. ಎನ್ ಅಂದ್ರೆ 5. ಸರಿನಾ? ಸೊ 175 ಎಲ್ಲಿ ಬರ್ತಾ ಇದೆ ನೋಡಿ? 1 ಬರ್ಬೇಕು, 7 ಬರ್ಬೇಕು, ಲಾಸ್ಟ್ ಗೆ 5 ಬರ್ಬೇಕು. ಸೊ ಆಪ್ಷನ್ ಬಿ ಆಗಲ್ಲ, ಆಪ್ಷನ್ ಡಿ ಕೂಡ ಆಗಲ್ಲ. ಸರಿನಾ? ಸೊ 175, 175. ಇಲ್ಲಿ 17 ಇದೆ, 5 ಇದೆ. ಮಧ್ಯದಲ್ಲಿ 9 ಬರ್ಬೇಕು ಅಥವಾ 4 ಬರ್ಬೇಕು. ಇಲ್ಲಿ 5 ಬರ್ತಾ ಇದೆ ಆಪ್ಷನ್ ಸಿ ಅಲ್ಲಿ. ಸೊ ಆಪ್ಷನ್ ಸಿ ಕೂಡ ಆಗಲ್ಲ. ಹಾಗಾದ್ರೆ ಇದಕ್ಕೆ ಆಪ್ಷನ್ ಏನಾಗುತ್ತೆ? ಆಪ್ಷನ್ ಎ. ಅದ್ರ ಅರ್ಥ ಏನಾಯ್ತು? ಎ ಅನ್ನೋದು 9 ಆಯ್ತು ಇಲ್ಲಿ. ಕರೆಕ್ಟ್ ಅಲ್ವಾ? ಯಾಕೆ? ಎ ಜಾಗದಲ್ಲಿ 9 ಇದೆ. ಸೊ ಎ ಜಾಗದಲ್ಲಿ 9 ಆದ್ರೆ ಬಿ ಏನಾಯ್ತು? 4 ಆಯ್ತು.
ಓಕೆ, ಸೊ ಕೋಡಿಂಗ್ ನಲ್ಲಿ ಸಿಗ್ಲಿಲ್ಲ, ಆದ್ರೆ ಕ್ವೆಶನ್ ನಲ್ಲಿ ಸಿಕ್ತು. ಹೌದಾ? ಸೊ 175 17 ಸ್ಟಾರ್ಟಿಂಗ್ 5 ಆ ತರ ಆಪ್ಷನ್ ಎ ಮತ್ತೆ ಸಿ ಅಲ್ಲಿ ಮಾತ್ರ ಇತ್ತು. ಮಧ್ಯದಲ್ಲಿ ಒಂದು 9 ಬರಬೇಕು ಇಲ್ಲ 4 ಬರಬೇಕು, ಆದ್ರೆ ಇಲ್ಲಿ ಆಪ್ಷನ್ ಸಿ ಅಲ್ಲಿ 5 ಬಂದಿತ್ತು, ಅದು ಆಗಲ್ಲ. ಆಪ್ಷನ್ ಎ ಇಸ್ ಕರೆಕ್ಟ್. ಓಕೆ, ಸೊ ದಿಸ್ ಇಸ್ ಯೋರ್ 12th ಕ್ವೆಶನ್. ಸೊ ಇದೇ ಕೋಡನ್ನ ಇಟ್ಕೊಂಡು ನೆಕ್ಸ್ಟ್ ಕ್ವೆಶನ್ ಮಾಡ್ಬೇಕಾಗುತ್ತೆ. ಸೊ ಈ ಕ್ವೆಶನ್ ಇಂದ ನಮ್ಗೆ ಏನ್ ಸಿಕ್ತು? ಎ ಅನ್ನೋದು 9 ಅಂತ ಗೊತ್ತಾಯ್ತು. ಎ ಅನ್ನೋದು 9 ಆದ್ರೆ ಉಳಿದಿರೋದು ಬಿ ಏನಾಗುತ್ತೆ? 4 ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್, ಇದೇ ಲ್ಯಾಂಗ್ವೇಜ್ ಅಲ್ಲಿ BEATER ಬೀಟರ್ ಏನಾಗುತ್ತೆ? ಓಕೆ, ಬಿ ಅಂದ್ರೆ ಎಷ್ಟಂತ ಗೊತ್ತಾಯ್ತು? 4 ಅಂತ ಗೊತ್ತಾಯ್ತು. ಎ ಅಂದ್ರೆ ಇ ಅಂದ್ರೆ 7, ಎ ಅಂದ್ರೆ 9, ಟಿ ಅಂದ್ರೆ 2, ಮತ್ತೆ ಇ ಅಂದ್ರೆ 7, ಆರ್ ಅಂದ್ರೆ ನಮ್ ಕ್ವಶನ್ ಅಲ್ಲೇ ಇಲ್ಲ ಅಲ್ವಾ? ನಮ್ ಕೊಟ್ಟಿರೋ ಕೋಡ್ ನಲ್ಲಿ ಆರ್ ಇರ್ಲೇ ಇಲ್ಲ. ಹೌದಾ? ಓಕೆ, ತೊಂದ್ರೆ ಇಲ್ಲ. ಫಸ್ಟ್ ಇವತ್ತನ್ನ ಮ್ಯಾಚ್ ಮಾಡೋಣ. ಉಳಿದಿರೋದು 6 ಆಗುತ್ತೆ. 47927. ಇಲ್ಲೂ 47927 ಇದೆ, ಇಲ್ಲಿ 49 ಇದೆ, ಆಗಲ್ಲ. ಇದು ಕೂಡ ರಾಂಗ್. ಇದು 427 ಇದೆ, ಇದು ಕೂಡ ರಾಂಗ್. ಹಾಗಾದ್ರೆ 47927 ಕರೆಕ್ಟ್ ಇದೆ. ಲಾಸ್ಟ್ ಒಂದು 6, ಹಾಗಾದ್ರೆ ಮೇ ಬಿ ಆರ್ ಅಂದ್ರೆ 6 ಆಗುತ್ತೆ. ಆಪ್ಷನ್ ಎ ಇಸ್ ಕರೆಕ್ಟ್. ಓಕೆ, ಬಾಕಿ ಎಲ್ಲ ಕರೆಕ್ಟ್ ಇದೆಯಲ್ವಾ? ತೊಂದ್ರೆ ಇಲ್ಲ. ಆರ್ ಕೊಟ್ಟಿರ್ಲಿಲ್ಲ, ಆದ್ರೆ ಬಿ ಸಿ ಡಿ ಎಲ್ಲ ಎಲಿಮಿನೇಟ್ ಆಯ್ತು. ಎಲಿಮಿನೇಟ್ ಆಗಿದ್ರಿಂದ ಅದು ನಿಮ್ದು ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟ್. ಓಕೆ, ಸೊ ದಿಸ್ ಕ್ವೆಶನ್ ಗೆಟ್ಸ್ ಓವರ್. ಓಕೆ, ಸೊ ಈ ತರ ಕೂಡ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಹೇಗೆ? ಫಸ್ಟ್ ರಿಪೀಟ್ ಆಗಿರೋದನ್ನ ಬರ್ಕೊಳ್ಳಿ. ಯಾವ್ದೋ ಒಂದ್ 2 ಸಿಗುತ್ತೆ. ಸಪೋಸ್ ಇದು ನಿಮ್ಗೆ ಇದು ಮತ್ತೆ ಇದು ಸಿಕ್ತಪ್ಪ, ಏನೋ ಸಿಕ್ತು, ಹಾಗಾದ್ರೆ ಉಳಿದಿರೋ ಲೆಟರ್ ಉಳಿದಿರೋ ನಂಬರ್ಗಾಗುತ್ತೆ, ಈ ತರ. ಓಕೆ, ಸೊ ಹಿಯರ್ ದಿಸ್ ಚಾಪ್ಟರ್ ಗೆಟ್ಸ್ ಓವರ್. Just 2 minutes. I'll write some extra questions. Just 1 second. 2 extra questions ಮಾಡ್ತೀನಿ. ಓಕೆ, ಸೊ ಒಂದು ಲ್ಯಾಂಗ್ವೇಜ್ ಅಲ್ಲಿ, ಒಂದು ಕೋಡಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಹರಿಯಾಣ ಅನ್ನೋದನ್ನ 81971151 ಅಂತ ಬರೆದ್ರೆ ಈ ಕೋಡಿಂಗ್ ಲ್ಯಾಂಗ್ವೇಜ್ ಅಲ್ಲಿ, ಅದೇ ಸೇಮ್ ಕೋಡಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಡೆಲ್ಲಿ ಅಂತ ಹೇಗ್ ಬರಿಬಹುದು? ಇದು ಕ್ವೆಶನ್. ಓಕೆ, ನಾನು ಆಪ್ಷನ್ಸ್ ಕೊಡಲ್ಲ, ಡೈರೆಕ್ಟ್ ಆಗಿ ಬರಿತಾ ಹೋಗೋಣ. ಓಕೆ, ಸೊ ಇಲ್ಲಿ ನೋಡಿ ಎಷ್ಟು ಲೆಟರ್ಸ್ ಇದೆ? 7 ಲೆಟರ್ಸ್ ಇದೆ, 7 ನಂಬರ್ಸ್ ಇದಾವೆ. ಸರಿನಾ? ಓಕೆ, ಸೊ ನೋಡ್ತಾ ಹೋಗೋಣ. ನಂಬರ್ಸ್ ಅಂತ ಬಂದಾಗ ಏನ್ ಮಾಡೋಣ? ಪೊಸಿಷನ್ಸ್ ಬರ್ಕೊಳ್ಳೋಣ. ಒಂದು ಕೋಡಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಹರಿಯಾಣ ಅನ್ನೋದನ್ನ 81971151 ಬರೆದ್ರೆ ಅದೇ ಕೋಡಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಡೆಲ್ಲಿನ ಹೇಗ್ ಬರಿಬಹುದು? ಐ ನಾಟ್ ಗಿವ್ ಆಪ್ಷನ್ಸ್. ಓಕೆ, ಸೊ ಎಚ್ ಅನ್ನೋದು 8, 1, ಇದು 18, ಇದು 25th ಲೆಟರ್, ಇದು ಫಸ್ಟ್ ಲೆಟರ್, ಇದು 14th ಲೆಟರ್, ಇದು ಫಸ್ಟ್ ಲೆಟರ್. ಸರಿನಾ? ಎಚ್ ಅನ್ನೋದು 8 ಮ್ಯಾಪ್ ಆಯ್ತು. 8th ಪೊಸಿಷನ್ 8 ಅನ್ನೋದು ಬರೆದಿದ್ದಾರೆ. ಸರಿ, ಎ ಅನ್ನೋದು 1 ಗೆ ಮ್ಯಾಪ್ ಆಯ್ತು. ಸೊ ಫಸ್ಟ್ ಲೆಟರ್ ನಂಬರ್ ಬರೆದಿದ್ದಾರೆ. ನೆಕ್ಸ್ಟ್, ಆರ್ ಅನ್ನೋದು 9 ಗೆ ಮ್ಯಾಪ್ ಆಯ್ತು. ಆದ್ರೆ ಆರ್ ಪೊಸಿಷನ್ ಏನು? 18 ಜಾಗದಲ್ಲಿ 9 ಯಾಕೆ ಬಂತು? ಸ್ವಲ್ಪ ಯೋಚನೆ ಮಾಡಿ. ತುಂಬಾ ಈಸಿ ಕ್ವೆಶನ್. 18 ಮತ್ತೆ 9 ಗೆ ಏನಾದ್ರೂ ಸಂಬಂಧ ಇದೆಯಾ? ಈಗ ನೋಡಿ, 18 ಅನ್ನೋ ಡಿಜಿಟ್ಸ್ ಏನು? 1 8. 1 + 8 ಮಾಡಿದಾಗ 9 ಬರುತ್ತಲ್ಲ, ಕರೆಕ್ಟ್? ಸೊ ಫಸ್ಟ್ 2 ಲೆಟರ್ಸ್ ನಂಬರ್ಸ್ ಹಾಗೆ ಇಟ್ಟಿದ್ದಾರೆ. ಸರಿನಾ? ನೆಕ್ಸ್ಟ್, ವೈ ಅನ್ನೋದು ಏನಾಯ್ತು? 7 ಆಯ್ತು. ವೈ ಅನ್ನೋದು ಎಷ್ಟನೇದ್ದು? 25th ಲೆಟರ್. 25 ಇದ್ದಿದ್ದು 7 ಆಯ್ತು. ಯಾವಾಗ? 25 ನಲ್ಲಿ ಏನ್ ಡಿಜಿಟ್ಸ್ ಇದೆ? 2 5. 2 + 5 7 ಅಲ್ವಾ? ಓಕೆ, ಸೊ ಮಧ್ಯದ 2 ಲೆಟರ್ಸ್ ಏನ್ ಮಾಡಿದ್ದಾರೆ? ಡಿಜಿಟ್ಸ್ ಅನ್ನ ಆಡ್ ಮಾಡಿದ್ದಾರೆ. ನೆಕ್ಸ್ಟ್ ನೋಡೋಣ ಏನ್ ಮಾಡ್ತಾ ಇದ್ದಾರೆ. ಎ ಅನ್ನೋದು 1 ಹಾಗೆ ಉಳಿತು. 14 ಇದ್ದಿದ್ದು 5 ಆಯ್ತು, ಅದ್ರ ಅರ್ಥ 1 + 4. ಮತ್ತೆ ಎ ಅನ್ನೋದು 1 ಹಾಗೆ ಉಳಿತು. ಸರಿನಾ? ಸೊ ಪ್ಯಾಟರ್ನ್ ನೋಡ್ಕೊಳ್ಳಿ. ಫಸ್ಟ್ ಡಿಜಿಟ್ ಹಾಗೆ ಇಟ್ಟಿದ್ದಾರೆ, ಸೆಕೆಂಡ್ ನ ಡಿಜಿಟ್ ಹಾಗೆ ಇಟ್ಟಿದ್ದಾರೆ,
ಥರ್ಡ್ ಅನ್ನ ಡಿಜಿಟ್ಸ್ ಆಡ್ ಮಾಡಿದ್ದಾರೆ, ಮತ್ತೆ ನೆಕ್ಸ್ಟ್ ಡಿಜಿಟ್ಸ್ ಆಡ್ ಮಾಡಿದ್ದಾರೆ, ನೆಕ್ಸ್ಟ್ ನ ಹಾಗೆ ಡಿಜಿಟ್ ಇಟ್ಟಿದ್ದಾರೆ, ನೆಕ್ಸ್ಟ್ ನ ಮತ್ತೆ ಆಡ್ ಮಾಡಿದ್ದಾರೆ, ನೆಕ್ಸ್ಟ್ ನ ಮತ್ತೆ ಡಿಜಿಟ್ ಹಾಗೆ ಇಟ್ಟಿದ್ದಾರೆ. ಸರಿನಾ? ಸೊ ಯಾವ ತರ ಇದೆ, ಎರಡು ಡಿಜಿಟ್ ಎರಡು ಆಡ್ ಮಾಡಿದ್ದಾರೆ ಮತ್ತು ಒಂದು ಡಿಜಿಟ್ ಒಂದು ಆಡ್ ಮಾಡಿದ್ದಾರೆ, ಈ ತರ. ಸರಿನಾ? ಹಾಗಾದ್ರೆ ಡೆಲ್ಲಿ ಅನ್ನೋದು ಏನಾಗುತ್ತೆ, ಫಸ್ಟ್ ಎರಡು ಹಾಗೆ ಇಡಬೇಕು. ದಿಸ್ ಇಸ್ 4th ಲೆಟರ್, 5th ಲೆಟರ್, ಎಲ್ ಅನ್ನೋದು 12th ಲೆಟರ್, 8th ಲೆಟರ್, 9th ಲೆಟರ್. ಓಕೆನಾ? ಸೊ ಎರಡು ಫಸ್ಟ್ ಹಾಗೆ ಇಡಬೇಕು. 4 5 ಆಯ್ತು. ಸಾರಿ ಆ ತರ ಅಲ್ಲ, ಸಾರಿ ಈ ತರ ಅಲ್ಲ, ಸಾರಿ ಈ ತರ ಅಲ್ಲ, ಇದು ಒಂದೊಂದೇ ಡಿಜಿಟ್ ಬಂದಾಗ ಹಾಗೆ ಇಟ್ಟಿದ್ದಾರೆ, ಎರಡು ಡಿಜಿಟ್ ಬಂದಾಗ ಆಡ್ ಮಾಡಿದ್ದಾರೆ. ಕರೆಕ್ಟಾ? ಸೊ 8 ಇದ್ದಿದ್ 8 ಉಳಿತು, 1 ಇದ್ದಿದ್ 1 ಉಳಿಯಿತು. 18 ಎರಡು ಡಿಜಿಟ್ ಬಂದಾಗ ಆಡ್ ಮಾಡಿದ್ರು. 25 ಮತ್ತೆ ಎರಡು ಡಿಜಿಟ್ ಬಂತಲ್ಲ, ಆಡ್ ಮಾಡಿದ್ರು. 1 ಹಾಗೆ ಉಳಿತು. 14 ಅನ್ನೋದು ಮತ್ತೆ ಎರಡು ಡಿಜಿಟ್, ಸೊ ಎರಡು ಡಿಜಿಟ್ ಅಂತ ಬಂದಾಗ ಆಡ್ ಮಾಡ್ಕೊಂಡ್ರು. 1 ಹಾಗೆ ಉಳಿತು. ಸರಿನಾ? ಸೊ ಅದ್ರ ಪ್ರಕಾರ ಒಂದೊಂದೇ ಇರೋದು ಒಂದೊಂದೇ ಉಳಿಯುತ್ತೆ, ಎರಡು ಡಿಜಿಟ್ ಬಂದಾಗ ಆಡ್ ಮಾಡ್ಕೋಬೇಕಾಗುತ್ತೆ. ಸೊ 4 ಉಳಿತು, 5 ಉಳಿತು. ಈಗ ಇಲ್ಲಿ ಎರಡು ಡಿಜಿಟ್ ಬಂತಲ್ಲ, ಸೊ 1 + 2 ಎಷ್ಟಾಗುತ್ತೆ, 3 ಆಗುತ್ತೆ. ಇಲ್ಲೂ ಒಂದೇ ಡಿಜಿಟ್ ಇದೆ, ಇಲ್ಲೂ ಒಂದೇ ಡಿಜಿಟ್ ಇದೆ. ಹಾಗಾದ್ರೆ ಡೆಲ್ಲಿಗೆ ಏನ್ ಮ್ಯಾಪ್ ಆಗುತ್ತೆ ಕೋಡಿಂಗ್ ಲ್ಯಾಂಗ್ವೇಜ್ ಅಲ್ಲಿ, 4 5 3 8 9. ಓಕೆ, ಸೊ ಏನಪ್ಪ ಲಾಜಿಕ್ ಇಲ್ಲಿ, ಎಲ್ಲ ಒಂದೊಂದೇ ಡಿಜಿಟ್ ಬರ್ಬೇಕು. ಯಾವಾಗ ಎರಡು ಬಂತೋ ಅದನ್ನ ಆಡ್ ಮಾಡಿ ಒಂದೇ ಮಾಡಿದ್ವಿ. ಓಕೆ, ಎಸ್. ಸೊ 1 ಸೆಕೆಂಡ್. ಎಸ್, ಮತ್ತೊಂದು ಬರಿತೀನಿ. ಒಂದು ಕೋಡಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಈ ಪದನ 111ಗೆ ಬರ್ಕೊಂಡ್ರೆ ಅದೇ ಕೋಡಿಂಗ್ ಲ್ಯಾಂಗ್ವೇಜ್ ಅಲ್ಲಿ ನ್ಯೂ ಜರ್ಸಿನ ಹೇಗ್ ಬರಿಬಹುದು? ಹೌದಾ? ಸೊ ಫಸ್ಟ್ ಇದನ್ನ ಡಿಕೋಡ್ ಮಾಡ್ಕೊಳ್ಳೋಣ. ಏನಿದೆ, ಒಂದು ವರ್ಡ್ ಅನ್ನ ಒಂದು ನಂಬರ್ಗೆ ಮಾಡಿದ್ದಾರೆ. ಹಾಗಾದ್ರೆ ಏನು ನಂಬರ್ ಪ್ರಕಾರ ಮಾತಾಡ್ಬೇಕಲ್ಲ. ಸೊ ದಿಸ್ ಇಸ್ 14 5 23, ದಿಸ್ ಇಸ್ 25, ದಿಸ್ ಇಸ್ 15, ದಿಸ್ ಇಸ್ 18, ದಿಸ್ ಇಸ್ 11. ಇದು 11 ಯಾಕೆ 111 ಯಾಕಾಯ್ತು, ಇದನ್ನೆಲ್ಲ ಆಡ್ ಮಾಡ್ಕೊಂಡು ನೋಡೋಣ. ಸೊ ದಿಸ್ ಇಸ್ 19, ದಿಸ್ ಇಸ್ 48, 33, 11. ಹೌದಾ? ಸೊ ಇದೆಲ್ಲ ಆಡ್ ಮಾಡಿದ್ರೆ 100 ಬಂತಲ್ಲ, ಕರೆಕ್ಟ್? ಸೊ ಇದ್ರ ಅರ್ಥ ಏನು, ಈ ಎಲ್ಲಾ ಡಿಜಿಟ್ಸ್ ಅನ್ನ ಆಡ್ ಮಾಡಿದಾಗ ಬರುವ ಆನ್ಸರ್ ಇಲ್ಲಿ ಬರಿಬೇಕು. ಅದ್ರ ಪ್ರಕಾರ ಇಲ್ಲೇನಾಗುತ್ತೆ, ದಿಸ್ ಇಸ್ 14 5 23, J is 10, E is 5, R is 18, S is 20 19, this is 25. ಕರೆಕ್ಟಾ? ಸೊ ಇದು 19 ಆಯ್ತು, 23 10 20 33 ಆಯ್ತು, 18 + 5 23 ಆಯ್ತು, ಪ್ಲಸ್ 25 + 19 ಎಷ್ಟಾಗುತ್ತೆ, 9 + 3 12, 15 20 29. ಸೊ ಇಲ್ಲಿ ಎರಡು ಉಳಿತು, 1 2 3 4 5, 14 + 5 + 23 + 25 + 15 + 18 + 11, 5 25 plus New Jersey. New Jersey 5. So this is 4. 124. ಓಕೆ, ಸೊ ಅದ್ರ ಪ್ರಕಾರ ಇಲ್ಲಿ 124 ಆಗುತ್ತೆ, ಈ ತರ. ಓಕೆ, ಎಸ್. ಸೊ ದಿಸ್ ಇಸ್ ಅಬೌಟ್ ಕೋಡಿಂಗ್ ಅಂಡ್ ಡಿಕೋಡಿಂಗ್. ಸೊ ಏನ್ ಮಾಡ್ಬೇಕು ಇಲ್ಲಿ, ಬೇಸಿಕಲಿ ಎಲ್ಲಾ ತರ ಯೋಚನೆ ಮಾಡ್ಬೇಕು. ಓಕೆ, ಸೊ ಐ ಜಸ್ಟ್ ಡೂ ಒನ್ ಮೋರ್ ಅಂಡ್ ಐ ಸ್ಟಾಪ್ ಮೈ ಕ್ಲಾಸ್. ಒಂದು ಕೋಡಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಸಿಂಬಾಲ್ ಅನ್ನೋ ಪದನ್ನ NZTMPCಗೆ ಮ್ಯಾಪ್ ಮಾಡಿದ್ರೆ ಅದೇ ಲ್ಯಾಂಗ್ವೇಜ್ ಅಲ್ಲಿ ನಂಬರ್ ಅನ್ನೋದನ್ನ ಹೇಗೆ ಮ್ಯಾಪ್ ಮಾಡ್ತೀರಾ ಅನ್ನೋ ಕ್ವೆಶನ್. ಓಕೆ, ಸೊ ನಂಬರ್ಗೆ ನಾವು ಕಂಡು ಹಿಡಿಬೇಕು, ಅದಕ್ಕಿಂತ ಮುಂಚೆ ಇದನ್ನ ಡಿಕೋಡ್ ಮಾಡಬೇಕು. ಸರಿನಾ? ಈಗ ನೋಡಿ ಸ್ವಲ್ಪ, ಎಸ್ ಇದ್ದಿದ್ ಎನ್ ಆಯ್ತು, ಕರೆಕ್ಟಾ? ಎಸ್ ಇದ್ದಿದ್ ಎನ್ ಆದ್ರೆ ಎಸ್ ಅನ್ನೋದು ಎಷ್ಟನೇ ಪದ, 19th, ಎನ್ ಅನ್ನೋದು 14th. ಹೌದಾ? ಆಕ್ಚುಲಿ ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ,
ಯಾವಾಗ ಸಿಗುತ್ತೆ? 19 ಮೈನಸ್ 5 ಮಾಡಿದಾಗ, ಸರಿನಾ? ಹಾಗಾದ್ರೆ ಇದು 14 ಮೈನಸ್ 5 ಮಾಡಿದಾಗ ಎಷ್ಟು ಸಿಗ್ಬೇಕು? 9 ಸಿಗ್ಬೇಕು. 9 ಅನ್ನೋದು ಎಷ್ಟನೇ ಅಲ್ಫಾಬೆಟ್? 9 ಅನ್ನೋದು ಐ ಅಲ್ಫಾಬೆಟ್. ಆದ್ರೆ ಆಪ್ಷನ್ಸ್ ಅಲ್ಲಿ ಐ ಇಲ್ಲ. ಓಕೆ, ನಾನು ಆಪ್ಷನ್ಸ್ ಕೊಡಲ್ಲ, ಬಟ್ ಆದ್ರೆ ಹೇಳ್ತಾ ಇದ್ದೀನಿ 19 ಮೈನಸ್ 5 ಮಾಡಿದಾಗ 14 ಸಿಗುತ್ತೆ. ಹಾಗಾದ್ರೆ ಎನ್ ಅನ್ನೋದು 14 ಮೈನಸ್ 5 ಮಾಡಿದಾಗ 9. 9th ಲೆಟರ್ ಐ ಆಗ್ಬೇಕು, ಆದ್ರೆ ಆಪ್ಷನ್ಸ್ ಅಲ್ಲಿ ಐ ಇಲ್ಲ. ಹಾಗಾದ್ರೆ ಇದು ಲೆಟರ್ ಡಿಫರೆನ್ಸ್ ನಮ್ಗೆ ಹೆಲ್ಪ್ ಆಗಲ್ಲ ಅಂತ ಗೊತ್ತಾಯ್ತು. ಓಕೆ, ಆಪ್ಷನ್ಸ್ ಕೊಟ್ಟಿದ್ದಾರೆ, ಐ ಇಲ್ಲ ಅದರಲ್ಲಿ, ಬಟ್ ಐ ಡೋಂಟ್ ವಾಂಟ್ ಟು ಗಿವ್. ಓಕೆ, ಸರಿ. ಸೊ ಫಾರ್ವರ್ಡ್ ಫಸ್ಟ್ ಲೆಟರ್ ಇಂದ ಫಸ್ಟ್ ಲೆಟರ್ ನೋಡಿದ್ವಿ, ಆಗ್ತಾ ಇಲ್ಲ. ಫಸ್ಟ್ ಇಂದ ಲಾಸ್ಟ್ ನೋಡೋಣ. ಓಕೆ, ಫಸ್ಟ್ ಇಂದ ಲಾಸ್ಟ್ ನೋಡಿದ್ರೆ ಸಿ ಅನ್ನೋದು ಥರ್ಡ್, ಇದು 19. ಇದು ಅಪೋಸಿಟ್ ಲೆಟರ್ಸು ಅಲ್ಲ, ಕರೆಕ್ಟ್ ಅಲ್ವಾ? ದಿಸ್ ಆರ್ ನಾಟ್ ಇವನ್ ಅಪೋಸಿಟ್ ಲೆಟರ್ಸ್. ಯಾಕೆ? 19 ಪ್ಲಸ್ 3 ಎಷ್ಟು ಸಿಗುತ್ತೆ? 22. ದಿಸ್ ಆರ್ ನಾಟ್ ಅಪೋಸಿಟ್ ಲೆಟರ್ಸ್ ಆಲ್ಸೋ. ಏನ್ ಮಾಡ್ಬೋದು? ನಾನು ಸ್ವಲ್ಪ ಇಲ್ಲಿ ಬರೀತೀನಿ ನೋಡಿ. ಸಿಂಬಾಲ್, ಇದನ್ನ ಏನಕ್ಕೆ ಬರ್ದಿದ್ದಾರೆ? NZTMPC ಈ ತರ ಬರ್ದಿದ್ದಾರೆ. ಓಕೆನಾ? ಸ್ವಲ್ಪ ನೋಡಿ ಇಲ್ಲಿ, ನಾನು ಅಲ್ಫಾಬೆಟ್ಸ್ ಓದ್ತಾ ಹೋದ್ರೆ ST ಒಂದಾದ್ಮೇಲೆ ಒಂದ್ ಬರ್ತಾವಲ್ಲ, MN ಒಂದಾದ್ಮೇಲೆ ಒಂದ್ ಬರ್ತವೆ, YZ ಒಂದಾದ್ಮೇಲೆ ಒಂದ್ ಬರ್ತವೆ, ಕರೆಕ್ಟಾ? ನಾನು ಇದನ್ನ ಎಲ್ಲಿಂದ ನೋಡ್ಕೊಂಡೆ? ಮ್ಯಾಮ್ ನೀವು ಹೀಗೆ ಯಾಕೆ ಯೋಚನೆ ಮಾಡಿದ್ರಿ ಅಂತ ಅಂದ್ರೆ, ಇದನ್ನ ರಿಫರೆನ್ಸ್ ಇಟ್ಕೊಂಡೆ. Y ಆದ್ಮೇಲೆ Z ಬರುತ್ತೆ, ಹೌದಾ? ಹಾಗಾದ್ರೆ ಹಿಂದೆ ಮುಂದೆ ಏನಾದ್ರೂ ರಿಲೇಷನ್ ಇರ್ಬೋದಲ್ಲ. S ನೆಕ್ಸ್ಟ್ T ಬರುತ್ತೆ, M ನೆಕ್ಸ್ಟ್ N ಬರುತ್ತೆ. ಆದ್ರೆ S ನೆಕ್ಸ್ಟ್ ಬರೋದು ಇಲ್ಲಿ ಬರ್ದಿದ್ದಾರೆ, M ನೆಕ್ಸ್ಟ್ ಬರೋದು ಇಲ್ಲಿ ಬರ್ದಿದ್ದಾರೆ. ಓಕೆನಾ? ಸೊ ಇದೇ ಇಲ್ಲೂ ಆಗುತ್ತಾ? B ನೆಕ್ಸ್ಟ್ C ಬರುತ್ತೆ, L ನೆಕ್ಸ್ಟ್ M ಬರುತ್ತೆ, O ನೆಕ್ಸ್ಟ್ P ಬರುತ್ತೆ, ಹೌದಾ? ಸೊ O ನೆಕ್ಸ್ಟ್ P ಬರುತ್ತೆ. ಹಾಗಾದ್ರೆ B ನೆಕ್ಸ್ಟ್ C ಬರುತ್ತೆ, ಆದ್ರೆ ಅದನ್ನ ಲಾಸ್ಟ್ ಬರ್ದಿದ್ದಾರೆ. L ನೆಕ್ಸ್ಟ್ M ಬರುತ್ತೆ, ಆದ್ರೆ ಹಿಂದೆ ಬರ್ದಿದ್ದಾರೆ, ಹೌದಾ? ಸೊ ವಾಟ್ ಈಸ್ ದ ಪ್ಯಾಟರ್ನ್ ಹಿಯರ್? ಈ ತರ ಅಪೋಸಿಟ್ ಲೆಟರ್ಸ್ ಬರ್ದಿದ್ದಾರೆ. ಅಪೋಸಿಟ್ ಅಲ್ಲ, ಒಂದಾದ್ಮೇಲೆ ಒಂದು ಬರೋ ಲೆಟರ್ಸ್ ಅನ್ನ ಬರ್ದಿದ್ದಾರೆ, ಹೌದಾ? ಹಾಗಾದ್ರೆ ನಂಬರ್ ನ ನಾವು ಹೇಗ್ ಬರಿಬಹುದು? NUMBER. ಇದನ್ನ ಹೇಗ್ ಬರಿಬಹುದು? 3 ಲೆಟರ್ ಮಾಡೋಣ. ಸೊ ಇದ್ರ ನೆಕ್ಸ್ಟ್ ಇಲ್ಲಿ ಬರುತ್ತೆ, ಇದ್ರ ನೆಕ್ಸ್ಟ್ ಇಲ್ಲಿ ಬರುತ್ತೆ, ಇದ್ರ ನೆಕ್ಸ್ಟ್ ಇಲ್ಲಿ ಬರುತ್ತೆ, ಇದ್ರ ನೆಕ್ಸ್ಟ್ ಇಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ. ಓಕೆ, ಎನ್ ಆದ್ಮೇಲೆ ಬರೋ ಅಲ್ಫಾಬೆಟ್ ಯಾವುದು? NO. M ಆದ್ಮೇಲೆ N ಬರುತ್ತೆ, U ಆದ್ಮೇಲೆ V ಬರುತ್ತೆ, B ಆದ್ಮೇಲೆ C ಬರುತ್ತೆ, R ಆದ್ಮೇಲೆ S ಬರುತ್ತೆ, E ಆದ್ಮೇಲೆ F ಬರುತ್ತೆ. ಹಾಗಾದ್ರೆ ನಿಮ್ದು ಏನಾಗ್ಬೇಕು? NVOSFC. ದಿಸ್ ಶುಡ್ ಬಿ ಆನ್ಸರ್. ಓಕೆ, ಸೊ ಈ ತರಾನು ಯೋಚನೆ ಮಾಡ್ಬೇಕಾಗುತ್ತೆ. ಆ ಒಂದು ಪಾಯಿಂಟ್ ಆಫ್ ವ್ಯೂ ಇಂದ ನಾನು ಈ ಎಕ್ಸಾಂಪಲ್ ತಗೊಂಡೆ. ಓಕೆನಾ? ಆ ಪಾಯಿಂಟ್ ಆಫ್ ವ್ಯೂ ಇಂದ. ಮ್ಯಾಮ್ ಈ ತರ ಆರೋ ಬೇಡ ನಮ್ಗೆ, ಆ ಆರೋ ಹೀಗೆ ತಗೋಬೇಕಂತ ನಮ್ಗೆ ಗೊತ್ತಾಗ್ಲಿಲ್ಲ ಅಂತ ಅಂದ್ರೆ ತೊಂದ್ರೆ ಇಲ್ಲ, ಹೀಗೆ ಬರ್ಕೊಂಡ್ ನೋಡೋಣ. ಇದನ್ನ ಏನಂತ ಬರ್ದಿದ್ರು? NZTMPC ಈ ತರ ಬರ್ದಿದ್ರಲ್ಲ. ಓಕೆ ಮ್ಯಾಮ್, ನಮಗ್ ಆರೋ ಬೇಡ, ನೀವು ಆರೋ ತಗೊಂಡಿದ್ ನಮ್ಗೆ ಗೊತ್ತಾಗ್ಲಿಲ್ಲ, ಸರಿ ಬಿಡಿ, ಲೆಟರ್ಸೇ ಬರ್ಕೊಳ್ಳಿ. ಓಕೆ, Y ಮುಂದೆ Z, O ಆದ್ಮೇಲೆ P, ಹೌದಾ? ಓಕೆ, ಇಷ್ಟು ಗೊತ್ತಾಯ್ತು ನಮ್ಗೆ. S ಆದ್ಮೇಲೆ T ಬರುತ್ತೆ. ಓಕೆ, S ಆದ್ಮೇಲೆ T ಬರುತ್ತೆ, ಫಸ್ಟ್ ಇದ್ದಿದ್ ಥರ್ಡ್ ಬರ್ದಿದ್ದಾರೆ. M ಆದ್ಮೇಲೆ N ಬರುತ್ತೆ, ಥರ್ಡ್ ಇದ್ದಿದ್ ಫಸ್ಟ್ ಬರ್ದಿದ್ದಾರೆ. ಓಕೆ, B ಆದ್ಮೇಲೆ C ಬರುತ್ತೆ, ಫಸ್ಟ್ ಇದ್ದಿದ್ ಥರ್ಡ್ ಬರ್ದಿದ್ದಾರೆ. L ಆದ್ಮೇಲೆ M ಬರುತ್ತೆ, ಥರ್ಡ್ ಇದ್ದಿದ್ ಫಸ್ಟ್ ಬರ್ದಿದ್ದಾರೆ. ಮಧ್ಯದ್ದೇ ಇಟ್ಟಿದ್ದಾರೆ, ಫಸ್ಟ್ ಇದ್ದು ಲಾಸ್ಟ್ ಬರ್ದಿದ್ದಾರೆ, 2 ಗ್ರೂಪ್ ಮಾಡ್ಕೊಂಡಾಗ ಲಾಸ್ಟ್ ಫಸ್ಟ್ ಬರ್ದಿದ್ದಾರೆ, ಆ ತರ. ಓಕೆ, ಸೊ ಮೈ ಪರ್ಪಸ್ ಆಫ್ ಟೆಲ್ಲಿಂಗ್ ದಿಸ್ ಕ್ವೆಶನ್ ವಾಸ್ ಯಾವ ತರ ಎಲ್ಲ ಯೋಚನೆ ಮಾಡ್ಬೇಕಾಗುತ್ತೆ. ಅಲ್ಲಿ ಹೇಳಿದ್ರಲ್ಲ, ರಿಅರೇಂಜ್ಮೆಂಟ್, ಫಾರ್ವರ್ಡ್ ಸೀಕ್ವೆನ್ಸ್, ಬ್ಯಾಕ್ವರ್ಡ್ ಸೀಕ್ವೆನ್ಸ್, ಟೇಬಲ್ ಮಾಡ್ಕೊಳ್ಳಿ ಅಂತ. ಟೇಬಲ್ ಮಾಡ್ಕೊಳ್ಳಿ ಅಂದ್ರೆ ಇಲ್ಲೇನ್ ಮಗ್ಗಿ ಅಲ್ಲ, ಈ ತರ ಗ್ರೂಪ್ ಮಾಡ್ಕೊಂಡು ಟೇಬಲ್ ಮಾಡ್ಕೊಳ್ಳೋದು, ಈ ತರನು ಮಾಡ್ಬೇಕಾಗುತ್ತೆ ಅಂತ ಅರ್ಥ. Okay, so with that I'll close my class here. It's already time. Tomorrow we'll see the next chapter. Till then, take care everyone.